सबका सहारा हरि नाम जप के, हरि नाम जप के सुख शांति पाओ, सुख शांति पाओ। सब है समान, सब में एक प्राण, त्यज के अभिमान, हरि गान गाओ, हरि नाम प्यारा सबका सहारा, हरि नाम जप के सुख शांति पाओ, हरि नाम जप के सुख शांति पाओ, हरि नाम जप के सुख शांति पाओ, हरि नाम जप के सुख शांति पाओ। ಎಲ್ಲರಿಗೂ ನಮಸ್ಕಾರಗಳು. ಓಂ ಮಾತೃದೇವೋ ಭವ, ಓಂ ಪಿತೃದೇವೋ ಭವ, ಓಂ ಗುರು ಆಚಾರ್ಯ ಅಮರ ದೇವೋ ಭವ. ಎಲ್ಲ ಸಪ್ತಋಷಿಗಳಿಗೂ ನಮಸ್ಕಾರಗಳು, ಅತ್ರಿ ಮಹರ್ಷಿಗಳಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಸತ್ಸಂಗ. ಎಲ್ಲರಿಗೂ ಹಾಗೂ ಸತೀಶ್ ಅಣ್ಣನವರಿಗೂ ನಮ್ಮೆಲ್ಲರ ಪರವಾಗಿ ನಮಸ್ಕಾರಗಳು ಅಂಡ್ ವೆಲ್ಕಮ್. Pavitra, namaskara. Next time onwards, you should, after everything is over, you should say Om Sri Ganeshaya Namaha. Okay? Done. He is the one who removes all obstacles for anything. Huh? Please make it a point. I will, Anna. Thank you, Anna. Kelima. ಎಸ್ ಅಣ್ಣ, ಹೋದ್ವಾರ ಕೆಲವೊಂದ್ ಪ್ರಶ್ನೆ ಏನಾದ್ರೂ ಉಳ್ದಿತ್ತ ಅಂತ ಒಂಚೂರು ಚೆಕ್ ಮಾಡ್ಬಿಡ್ತೀನಿ ಅಣ್ಣ. Check ಮಾಡಿ. ಎಸ್. ಒಂದು ಪ್ರಶ್ನೆ ಇದೆ ಅಣ್ಣ. ಅಣ್ಣ, ರೈತರು ಹಸುಗಳನ್ನೆಲ್ಲ ಕಟ್ಟಿ ಹಾಕಿರ್ತಾರೆ ಅಲ್ವಾ, ಅದರಿಂದ ಕರ್ಮ ಬರುತ್ತಾ ಅಂತ ಒಬ್ರು ಕೇಳಿದ್ದಾರೆ ಅಣ್ಣ ಹೋದ್ವಾರದಲ್ಲಿ. ಖಂಡಿತ ಬಂದೇ ಬರ್ತದಮ್ಮ. ಓಕೆ. ಅದಕ್ಕೆ ಕೆಲವು ಗೋಶಾಲದಲ್ಲಿ ನೋಡಿದ್ರೆ ದೇ ವಿಲ್ ಬಿ ಲೆಫ್ಟ್ ಫ್ರೀ ಟು ರೋಮ್ ಅಬೌಟ್. ಹಾ ಅಣ್ಣ. ಇನ್ನೊಂದು ಪ್ರಶ್ನೆ ಇದೆ ಅಣ್ಣ. ಇಸ್ ಇಟ್ ಅಪ್ರೋಪ್ರಿಯೇಟ್ ಟು ಪರ್ಫಾರ್ಮ್ ಪೂಜಾ ಟು ಸೂರ್ಯ ದೇವ ವಿತ್ ಅಗರ್ಬತ್ತಿ, ಆರ್ತಿ ಅಂಡ್ ಧೂಪ? ಇದು ಆಲ್ರೆಡಿ ಪ್ರಶ್ನೆ ಕೇಳಿದ್ರು, ಇದಕ್ಕೆ ಆನ್ಸರ್ ಕೊಟ್ಟಿದ್ದೀನಿ. ತಿರ್ಗಾ ಅವ್ರು ಕೇಳ್ತಾ ಇದ್ದಾರೆ. I remember very well the same question was asked last time and I have answered for it. Yes, ಅಣ್ಣ. ಅಣ್ಣ, ಇನ್ನೊಂದು ಪ್ರಶ್ನೆ, ಪ್ಯಾಂಡಮಿಕ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಒಂದು ಕೇಳಿದ್ದಾರೆ ಅಣ್ಣ. Let them ask the rishis and Mama. ಓಕೆ, ಧನ್ಯವಾದಗಳಣ್ಣ. ಶಂಕರಯ್ಯ ಸರ್ ಮಾತಾಡಿ, ಅನ್ಮ್ಯೂಟ್ ಮಾಡಿ ಅಣ್ಣ. ಶಂಕರಯ್ಯ ಅಣ್ಣ, ಶಂಕರಯ್ಯ ಹಿರೇಮಠ್, ಮಾತಾಡಿ ಅಣ್ಣ. ಅಣ್ಣ ನಮಸ್ತೆ ಅಣ್ಣ. ನಮಸ್ಕಾರಪ್ಪ, ಹೇಳಿ ಅಣ್ಣ. ಇದು ಅರುಣಾಚಲೇಶ್ವರ ಗಿರಿ ಪ್ರದಕ್ಷಿಣೆ ಮಾಡೋದಕ್ಕೆ ಏನಾದ್ರು ಕಂಡೀಷನ್ಸ್ ಇದೆಯಾ? ಹೌದು ಇದೆ. ಬರೀ ಕಾಲ್ನಲ್ಲಿ 14 ಕಿಲೋಮೀಟರ್ ಭಗವಂತನ ನಿತ್ಯ ಸ್ಮರಣೆ ಮಾಡ್ಕೊಂಡು ಗಿರಿ ಪ್ರದಕ್ಷಿಣೆ ಮಾಡಬೇಕು. ಮಾಡಕ್ ಮುಂಚೆ ಫಸ್ಟ್ ಏನ್ ಮಾಡ್ಬೇಕು, ತಲೆ ಸ್ನಾನ ಮಾಡ್ಕೊಂಡು ತೇವ ಬಟ್ಟೆನಲ್ಲಿ ಧೋತಿ ಕಟ್ಕೊಂಡು ಅಲ್ಲಿ ಮೈನ್ ದ್ವಾರ, ಈಸ್ಟ್ ಫೇಸಿಂಗ್ ದ್ವಾರ ಇದೆ,
ಅಲ್ಲಿ ಹೋಗ್ಬಿಟ್ಟು ಕರ್ಪೂರ ಹಚ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ನಿಮ್ಮ ಯೂಶುವಲ್ ತಂದೆ ತಾಯಿ ಆಶೀರ್ವಾದ ತಗೊಂಡು ಗುರು ಅಮರು ಅವರ ಆಶೀರ್ವಾದ ತಗೊಂಡು ಅತ್ರಿ ಮಹರ್ಷಿ ಆಶೀರ್ವಾದ ತಗೊಂಡು ಆಮೇಲೆ ನಿಮ್ ಕುಲದೇವರ ಆಶೀರ್ವಾದ ತಗೊಂಡು ಆಮೇಲೆ ಶ್ರೀ ಗಣೇಶ ಆಶೀರ್ವಾದ ತಗೊಂಡು ಅರುಣಾಚಲೇಶ್ವರ ಆ ತಾಯಿ ಆಶೀರ್ವಾದ ತಗೊಂಡು ನೀವು ಪ್ರದಕ್ಷಿಣೆ ಮಾಡ್ಬೇಕು. 14 ಕಿಲೋಮೀಟರ್ 6 to 7 hours ಆಗ್ತದೆ. ಭಗವಂತನ ನಾಮಸ್ಮರಣೆ ಪಂಚಾಕ್ಷರಿ ಮಂತ್ರ ಹೇಳ್ಕೊಂಡು ಶ್ರದ್ಧೆ ಭಕ್ತಿಯಿಂದ ಪ್ರದಕ್ಷಿಣೆ ಮಾಡ್ತಾ ಬರ್ರಿ. ನಿಮ್ ಕರೆಕ್ಟ್ ಆಗಿ ನೀವು ಮಾಡಿದ್ರೆ ನಿಮ್ಗೆ ಅವಧೂತಗಳು, ಸ್ಪಿರಿಚುವಲ್ ಪರ್ಸನಾಲಿಟೀಸು, ಯೋಗಿಗಳು ಯಾರಾದ್ರೂ ಒಬ್ರು ನಿಮ್ಗೆ ಸಿಕ್ಕಿ ದರ್ಶನ ಕೊಡ್ತಾರೆ. ಇಲ್ಲ ಭಗವಂತನೇ ಬಂದು ಅವ್ರ ರೂಪದಲ್ಲಿ ದರ್ಶನ ಕೊಡಬಹುದು. ನಮಸ್ಕಾರ. ರಾಘವೇಂದ್ರ ಶಾನ್ಭಾಗ್ ಅಣ್ಣ ಅನ್ಮ್ಯೂಟ್ ಮಾಡಿ. ನಮಸ್ಕಾರ ಸರ್. ಇದು ಕುಜದೋಷ ಆಮೇಲೆ ಕಾಳಸರ್ಪ ದೋಷಕ್ಕೆ ಏನಾದ್ರು ಸುಲಭವಾಗಿರುವಂತ ಪರಿಹಾರ ಇದೆ, ದಯವಿಟ್ಟು ತಿಳಿಸಿ ಸರ್. ಸುಲಭವಾಗಿ ಯಾವ್ದು ಇಲ್ಲಪ್ಪ. ನಾವು ಮಾಡಿದ ಕರ್ಮಕ್ಕೆ ಈ ದೋಷಗಳೆಲ್ಲ ನಾವು ಸಿಕ್ಕಾಕೊಳ್ತೀವಿ. ಅದಕ್ಕೆ ಇವರು ನಮ್ಮಲ್ಲಿ ವಿನಯ್ ಅಂತ ಒಬ್ರು ಇದ್ದಾರೆ ಅಸ್ಟ್ರಾಲಜರು. ಅವ್ರ ಹತ್ರ ನೀವು ಕರೆಕ್ಟ್ ಆಗಿ ನಿಮ್ಮ ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್, ಪ್ಲೇಸ್ ಆಫ್ ಬರ್ತ್ ಕೊಟ್ರೆ ಅದು ಇದ್ಯಾ ಅಂತ ಫಸ್ಟ್ ಹೇಳ್ತಾರೆ. ತಿಳ್ಕೊಳ್ಳಿ ಮೊದಲು. ಸುಮ್ಮನೆ ಯಾರೋ ಹೇಳಿದ್ರು ಅಂತ ನಂಬೇಡಿ. ಇದೆಯಾ ಅಂತ ತಿಳ್ಕೊಂಡು ಆಮೇಲೆ ಪರಿಹಾರ ಕೇಳಿ ಅವ್ರು ಹೇಳ್ತಾರೆ. ಅವ್ರು ಸರ್ಪದೋಷಕ್ಕೆ ಸುಬ್ರಹ್ಮಣ್ಯ ಸ್ವಾಮಿನ ಅಧಿಪತಿ. ಅವರು ದೇವಸ್ಥಾನ ಎಲ್ಲಿದೆಯೋ ಅಲ್ಲಿ ಹೋಗ್ಬಿಟ್ಟು ಒಂದು ನವಿಲುಗರೆ ಕೈನಲ್ಲಿ ಇಟ್ಕೊಂಡು ಅವ್ರದ್ದು ಮಂತ್ರ ಇದೆ, ಮೂಲ ಮಂತ್ರ, ಅದನ್ನ ಹೇಳ್ಕೊಂಡು 21 ಸತಿ ಸುತ್ತಬೇಕು. ಸುತ್ತಬಿಟ್ಟು ಆ ನವಿಲ್ಗರೆನ ಅವ್ರ ಪಾದಕ್ಕೆ ಹಾಕ್ಬಿಟ್ಟು, ಅಪ್ಪ ಸುಬ್ರಹ್ಮಣ್ಯ ಸ್ವಾಮಿ ನನ್ಗೇನೋ ಸರ್ಪದೋಷ ಇದೆ, ಅದರಿಂದ ನಿವಾರಣೆ ಮಾಡಿ ಅಂತ ಬೇಡ್ಕೋಬೇಕು. ಈ ತರ 6 ಮಂಗಳವಾರ ಮಾಡ್ಬೇಕು, 6 ಷಷ್ಠಿ ಮಾಡ್ಬೇಕು, 6 ಕೃತಿಕ ನಕ್ಷತ್ರದಲ್ಲಿ ಮಾಡ್ಬೇಕು. ಶ್ರದ್ಧೆ ಭಕ್ತಿಯಿಂದ ಮಾಡ್ಬೇಕು. ಆಮೇಲೆ ಈಗಿನ ಕಾಲದಲ್ಲಿ ತುಂಬಾ ಜನ ವಿಧವೆಯರಿಗೆ ಒಂದು ಆಶ್ರಯ ಆಗ್ಲಿ ಅಂತ ವಿಧವೆಯರ್ನ ಮದ್ವೆ ಆಗ್ತಾರೆ. ಯಾಕಂದ್ರೆ ಅವ್ರಿಗೂ ಮಕ್ಳಿರ್ತಾರೆ, ಅವ್ರು ನೋಡ್ಕೊಂಡಂಗೂ ಆಗುತ್ತೆ ಅಂತ. ಸೊ ಹಾಗಾಗಿ ವಿಧವೆಯನ್ನ ಪುನರ್ವಿವಾಹ ಮಾಡೋದು ಎಷ್ಟ್ರ ಮಟ್ಟಿಗೆ ಸರಿ ಅಂತ ದಯವಿಟ್ಟು ಹೇಳಿ ಸರ್. ಅದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಕ್ ಆಗಲ್ಲ. ಅದು ಮನಸ್ಸು ಒಪ್ಪಿದ್ರೆ ಇಬ್ಬರದು ಮಾಡ್ಕೋಬಹುದು, ಅದನ್ನೇನು ತೊಂದರೆ ಇಲ್ಲ. ಅದನ್ನ ಇಬ್ರು ಮನಸ್ಸು ಒಪ್ಕೋಬೇಕು, ಮಾಡ್ಕೋಬಹುದು. ಆ ಕಾಲದಲ್ಲಿ ಮಾಡ್ತಾ ಇದ್ರು. ಈ ಕಾಲದಲ್ಲಿ ಈ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಎಲ್ಲ ಆಚೆ ಬರ್ತಾ ಇದೆ, ಗೊತ್ತಾಗ್ತಾ ಇದೆ. ಆ ಕಾಲದಲ್ಲಿ ಮಾಡ್ಕೊಳ್ತಾ ಇದ್ರು. ಆಮೇಲೆ ಡೈವೋರ್ಸ್ ಆದವರು ಅಂದ್ರೆ ವಿಚ್ಛೇದನ ಆದವರು ತುಂಬಾ ಜನ ಕಷ್ಟದಲ್ಲಿರ್ತಾರೆ. ಅಂತವ್ರಿಗೂ ಎಷ್ಟೋ ಜನ ಸಹಾಯ ಆಗುತ್ತೆ ಅಂತ ಅವರು ಮದುವೆ ಆಗ್ತಾರೆ. ಅದು ಡೈವೋರ್ಸ್ ಆದವರು ಮದುವೆ ಆಗ್ಬೋದಾ ಹೇಗೆ ಅಂತ? ಮಾಡ್ಬೋದು. ನೀವು ಅವ್ರಿಗೆ ಪುನರ್ಜನ್ಮ ಕೊಡ್ಬೋದು. ಅದು ಒಂದು ಪುಣ್ಯ ಕ್ರಮ. ಅದು ಥ್ಯಾಂಕ್ ಯು ಸರ್. ಶಂಕರಪ್ಪ ಅಣ್ಣ ಅನ್ಮ್ಯೂಟ್ ಮಾಡಿ ಮಾತಾಡಿ. ನಮಸ್ಕಾರ ಸತೀಶ್ ಅಣ್ಣನವರಿಗೆ. ನಮಸ್ಕಾರ ಸ್ವಾಮಿ. ಕೆಲವು ಸಮಯದ ತೊಂದರೆಯಿಂದ ಸತ್ಸಂಗದಲ್ಲಿ ಪಾಲ್ಗೊಳ್ಳಿಕ್ಕೆ ಆಗಿಲ್ಲ, ಕ್ಷಮ ಇರಲಿ. ಪರವಾಗಿಲ್ಲ, ಹೇಳಿ. ಕೂಡ ನಾನು ಕ್ಷಮ ಕೇಳಿದ್ದೀನಿ. ಕ್ಷಮೆ ಏನಕ್ಕೆ ಕೇಳ್ತೀರಾ? ಕ್ಷಮೆ ಎಲ್ಲ ಕೇಳ್ಬೇಡಿ ದಯವಿಟ್ಟು. ಎಲ್ಲೇ ಇದ್ರೇನು, ಕರ್ತವ್ಯ ಅಲ್ಲ, ಯಾವ ಪರಿಸ್ಥಿತಿನಲ್ಲಿ ಇದ್ರೇನು, ಎಲ್ಲೇ ಇದ್ರೇನು ಅವ್ರನ್ನ ನಿಮ್ ಮನಸ್ಸಿನಲ್ಲಿ ಸ್ಮರಣೆ ಮಾಡಿದ್ರೆ ಸಾಕು, ಅದೇ ಜಾಸ್ತಿ. ಅದು ಸತ್ಸಂಗದ ರೆಕಾರ್ಡಿಂಗ್ ಎಲ್ಲ ನೋಡ್ತಾ ಇದ್ದೆ ರೆಗ್ಯುಲರ್ ಆಗಿ, ನಾನು ಅಟೆಂಡ್ ಆಗ್ಲಾರ್ದು. ಈಗ ನಂದು ಒಂದು ಮೂಲ ಪ್ರಶ್ನೆ ಏನಂದ್ರೆ, ನನಗೆ ದೈವದತ್ತ ಕೊಡುಗೆಯಾಗಿ ಬಂದಿರತಕ್ಕಂತ ಕೆಲವು ವಿದ್ಯೆಗಳಿಂದ ಆಸ್ಟ್ರಾಲಜಿ ಮಾಡ್ತಾ ಇದ್ದೆ, ಪೆಂಡಲಮ್ ಥೆರಪಿ ಮಾಡ್ತಾ ಇದ್ದೆ. ಅದರಿಂದ 100ಕ್ಕೆ 100 ಎಲ್ಲ ರಿಸಲ್ಟ್ ಬರ್ತಾ ಇತ್ತು. ಈಗ ನಾನು ಈ ಅಮರ ಗುರುಗಳ ಒಂದು ಸಾಧನೆಯಲ್ಲಿ ನಾನೇನು ಹೋಗ್ತಾ ಇದ್ದೀನಿ. ಈಗೂ ಕೂಡ ನಾನು ಕೆಲವು ವಿದ್ಯೆಗಳನ್ನು ಕಲಿಬೇಕು ಅಂತಕ್ಕಂಥ ಒಂದು ಪಂಚಪಕ್ಷಿ ವಿದ್ಯೆ ಅಂತ ಬರ್ತದೆ ಶಾಸ್ತ್ರ, ಅದು ಮತ್ತು ಸಂಖ್ಯಾಶಾಸ್ತ್ರ ಕಲಿತಾ ಇದ್ದೀನಿ. ಅದು ಸರಿನಾ ತಪ್ಪ ಅಂತ ತಮ್ಮಲ್ಲಿ ಕೇಳ್ತಾ ಇದ್ದೀನಿ. ಇಲ್ಲ, ನೋಡಿ 64 ವಿದ್ಯೆಗಳಲ್ಲಿ ಈ ವಿಧಿಗಳೆಲ್ಲ ಇದೆ. ಇದು ಭಗವಂತ ನಮಗ್ ಕೊಟ್ಟಿರೋದು ಒಂದು. ಅದನ್ನ ಕರೆಕ್ಟ್ ಆಗಿ ಧರ್ಮದಿಂದ ಅದನ್ನ ಪ್ರಯೋಗ ಮಾಡ್ಬೇಕು. ನೀವು ಏನೇ ಕಲ್ತ್ಕೊಂಡ್ರೇನು ನೀವು ಗುರು ಅಮರಕ್ಕೆ ಸಮರ್ಪಣೆ ಮಾಡ್ಬಿಟ್ಟು ಅದನ್ನ ಕಲ್ತ್ಕೊಳ್ಳಿ. ಅವ್ರ ಆಶೀರ್ವಾದದಿಂದ ನೀವು ಅದನ್ನ ಧರ್ಮ ಕಾರ್ಯವಾಗಿ ಯಾರು ಬಂದ್ರೆ ಅವ್ರಿಗೆ ನಿಮ್ಗೆ ದಾರಿ ತೋರಿಸಿ. ಅವ್ರಿಗೆ ನಾನು ನೀವು ದುಡ್ಡಕ್ಕೋಸ್ಕರ ನೀವು ವಿದ್ಯೆ ಕಲ್ತ್ಕೋಬೇಡಿ. ಒಂದು ನಾಲೆಜ್ ಕಲ್ತ್ಕೊಳ್ಳಿ. ಆ ನಾಲೆಜ್ ಶುಡ್ ಬಿ ಯೂಸ್ ಟು ದ ಮ್ಯಾನ್ ಕೈಂಡ್.
ಆ ಒಂದು ಈಗ ಏಮ್ ಇಟ್ಕೊಂಡು ಮಾಡಿ. ಆಮೇಲೆ ಈಗ ಕೆಲವು ಜನ ಏನ್ ಮಾಡ್ತಾರೆ, ಇಲ್ಲಿ ಬಂದಿರ್ತಾರಲ್ವಾ, ಕೇಳಿದ ತಕ್ಷಣ ಹಾಗೆ ಕೇಳಬಾರ್ದು ಅಂತ ಏನೋ ತಮಗೆ ತಿಳಿದಷ್ಟು ಕಾಣಿಕೆ ಅಲ್ಲ, ಅವ್ರು 100 ಕೊಟ್ರೆ ನೀವ್ ರೂಪಾಯಿಲಿಂದ ತಗೊಳ್ಳಿ. ಇವಾಗ ಅವ್ರು ಹ್ಮ್ ಕೊಟ್ರೆ ನೀವ್ ತಗೊಳ್ಳಿ, ನೀವಾಗಿ ಕೇಳಕ್ ಹೋಗ್ಬೇಡಿ. ಅವ್ರು ನನಗೆ ಕೊಟ್ರೆ 100 ಶ್ರೀ ಕೃಷ್ಣ ರೂಪಾಯಿಲಿಂದ ಅರ್ಪಣ ಮಸ್ತು, ಶ್ರೀ ಕೃಷ್ಣ ಹಾ ಅನ್ನೋದ್ ತಗೊಂಡು ಅದನ್ನ ಇಟ್ಕೊಳ್ಳಿ ಪಕ್ಕದಲ್ಲಿ. ಮೊದಲು ಆ ರೀತಿ ಅಂತಿದ್ದಿಲ್ಲ. ಇತ್ತೀಚೆಗೆ ನಾನು ತಮ್ಮ ಸತ್ಸಂಗದ ಆಗಿಂದೆ ಕೃಷ್ಣಾರ್ಪಣ ಮಸ್ತು, ಇದು ಏನ್ ಕೊಟ್ಟಿದ್ದು ಕೃಷ್ಣಗ್ ಕೊಟ್ಟಿದ್ದು, ಅರ್ಪಣೆ ಆಗಿದ್ದು ಅಷ್ಟೇ ಅಷ್ಟೇ ಕೃಷ್ಣನೇ, ನನಗೆ ಕೃಷ್ಣ ಕೊಟ್ಟಿದ್ದಾನೆ ಅಂತ ಅನ್ಕೋತಾ ಇದ್ದೀನಿ. ಅಷ್ಟೇ ಅಷ್ಟೇ 50 ಅಷ್ಟೇ ಮಾಡಿ. 50 ರೂಪಾಯಿದಿಂದ 5 ಲಕ್ಷ ರೂಪಾಯಿವರೆಗೂ ನನಗೆ ಕೊಟ್ಟಿದ್ದಾರೆ ಕಾಣಿಕೆನ ಕೆಲವು ಜನ. ಒಳ್ಳೇದು ಒಳ್ಳೇದು ಬಹಳ ಬಿಡಿ. ಅದು ಈಗ ಮೊದಲು ನೀವು ಕೃಷ್ಣಾರ್ಪಣ ಮಸ್ತು ಅಂತಿದ್ದಿಲ್ಲ, ಈಗೆಲ್ಲ ಕೃಷ್ಣನಿಗೆ ಅರ್ಪಣೆ. ಈ ಕೆಲವು ಜನ ಬಂದು ನಮಸ್ಕಾರ ಮಾಡ್ತಾರೆ, ಬೇಡ ಬೇಡ ಅಂದ್ರು ಮಾಡ್ತಾರೆ. ಈಗೇನಂದ್ರೆ ಕೃಷ್ಣಾರ್ಪಣ ಮಸ್ತು ಅಂತ ನಾನು ಸುಮ್ನೆ ಇರ್ತೀನಿ ಅಷ್ಟೇ. ಕೆಲವು ಜನ ಯಾಕಂದ್ರೆ ಚಿಕ್ಕವರು ದುಡ್ಡು ಕೊಡೋರು ಆ ದುಡ್ಡು ಯಾವ ತರ ಕರ್ಮವನ್ನಿಂದ ಬಂದಿದೆ ಅಂತ ನಿಮ್ಗೆ ಗೊತ್ತಾಗಲ್ಲ. ನಾನು ಹೌದು ಒಂದು ಪೊಲಿಟಿಷಿಯನ್ ಎಮರ್ಜೆನ್ಸಿ ಆದ್ಮೇಲೆ ಹೇಳ್ದ್ನಲ್ಲ ಒಂದು ಹೌದು ಎಪಿಸೋಡ್ ನಲ್ಲಿ, ಯಾವ ಹಾ ತರ ₹1 ಕತೆ ಹೇಳ್ತಿದೆ ಅಂತ. ಸೊ ಆ ತರ ಹಾ ನೀವು ಹಾ ತಗೊಳ್ಳುವಾಗ ಆ ಶ್ರೀ ಕೃಷ್ಣಾರ್ಪಣ ಅಂತ ಹೇಳ್ಬಿಡಿ. ಅದು ಕೆಟ್ಟ ವ್ಯವಹಾರದಿಂದ ಬಂದಿದ್ರೇನು ಅವನು ಅದನ್ನ ಸರಿ ಮಾಡ್ತಾನೆ. ಆಮೇಲೆ ನನ್ನಲ್ಲಿ ಏನ್ ಕೆಲವು ವಿದ್ಯೆಗಳು ತನ್ನನ್ನು ತಾನೇ ಬಂದಿದ್ದಾವೆ, ನಮ್ಮ ಆರಾಧ್ಯ ದೈವನ ಕೃಪೆಯಿಂದ, ಜೇನ್ಕಲ್ ಸಿದ್ದೇಶ್ವರನ ಕೃಪೆಯಿಂದ ಅದು ಬಂದಿದೆ. ಅದನ್ನ ನಾ ಮಾಡಿದಾಗ ರೆಮಿಡಿ ಆಗತ್ತೆ. ಆಮೇಲೆ ನಾನ್ ಮಾಡ್ತಕ್ಕಂತ ಒಳ್ಳೇದು. ಕೆಲಸ ಎಲ್ಲ ಒಳ್ಳೇದಕ್ಕೇನೆ, ಒಳ್ಳೆ ವಿಚಾರ ಇದ್ರಷ್ಟೇ ಚರ್ಚೆ ಮಾಡ್ತೀನಿ. ಯಾರಾದ್ರೂ ಕೆಲವು ಆಯ್ತು ಜನ ಆಯ್ತು. ಕೆಟ್ಟದ್ದು ತಗೊಂಡ್ಬರ್ತಾರೆ, ನಾನ್ ಅವ್ರನ್ನ ಹಚ್ಕೊಳಲ್ಲ. ನನ್ನ ಹತ್ರ ಆ ವಿದ್ಯೆ ಇಲ್ಲ, ನೀವು ಬೇರೆ ಯಾರ ಹತ್ರ ಹೋಗಿ ಅಂತ ಹೇಳ್ತೀನಿ. ಒಳ್ಳೇದು ಒಳ್ಳೇದು. ಆಮೇಲೆ ಇನ್ನೂ ಒಂದು, ಮೊನ್ನೆ ಈಗ ನಾನು ಕೆಲವು ಕ್ಲಾಸ್ಗಳನ್ನ ಏನು ಅಟೆಂಡ್ ಆಗ್ತಾ ಇದ್ದೀನಿ, ಅಲ್ಲಿ ಒಬ್ರ ಹತ್ರ ಒಂದು ವಿಷಯ ಚರ್ಚೆ ಬಂತು. ಅದನ್ನ ನನಗೆ ಕ್ಲಾಸ್ ಅಲ್ಲಿ ಪ್ರಸ್ತಾಪ ಮಾಡಿದ್ರು. ಈ ಮಾನವ ಜನ್ಮ ಯಾವಾಗ ಕೊನೆ ಆಗತ್ತೆ ಅನ್ನೋದು ಹಂಗೆ ಡಿಸ್ಕಸ್ ಮಾಡ್ತಾ ಇದ್ರು ಲಾಸ್ಟ್ ಕ್ಲಾಸ್ ಆದ್ಮೇಲೆ. ಅವರು ಒಂದು ಸೀಕ್ರೆಟ್ ಮೆಸೇಜ್ ವಿಷಯ ಇದೆ, ನಿಮಗೆ ತಿಳಿಸ್ತೀನಿ. ಅದನ್ನ ಆ ರೀತಿ ಯಾರಾದ್ರೂ ನಿಮ್ಮ ಹತ್ರ ಬಂದ್ರು ಕೂಡ ಅವ್ರಿಗೆ ಹೇಳ್ಬೇಡಿ, ನಿಮ್ಗೆ ಗೊತ್ತಿರ್ಲಿ ಅಂತ ಒಂದು ವಿಷಯ ಹೇಳಿದ್ರು. ಶತಭಿಷ ನಕ್ಷತ್ರದಲ್ಲಿ ಜನನ ಆಗಿರೋರಿಗೆ ಇದು ಕೊನೆ ಜನ್ಮ, ಮಾನವ ಜನ್ಮ ಅಂತಕ್ಕಂತ ಪ್ರಸ್ತಾಪವನ್ನ ಅವ್ರು ಮಾಡಿದ್ರು. ಅದು ಸರಿನಾ ತಪ್ಪ ಅಂತಕ್ಕಂತ ಒಂದು ವಿಚಾರ ತಮ್ಮ ಇಲ್ಲ, ಅದು ಆತರ ಹೇಳಕ್ಕಾಗಲ್ಲ. ಯಾವಾಗ ನಿಮ್ಮ ಕರ್ಮ ಎಂಡ್ ಆಗ್ತದೋ, ಆ ಮನೋನ್ಮಯ ಕೋಶ ಮೇಲೆ ಅಂಟ್ಕೊಂಡಿರೋ ಒಂದು ನಿಮ್ಮ ಕರ್ಮ ಶೇಷ ಅದು ಕ್ಲೀನ್ ಆಗ್ತದೋ, ಆವಾಗ ಅದು ಕೊನೆ ಜನ್ಮ ನಿಮ್ಗೆ. ನಮಸ್ಕಾರ. ಆಮೇಲೆ ಈಗ ನಾನು ಒಂದು ಹೊಸ ಕಂಪನಿ ಮಾಡ್ತಾ ಇದ್ದೀನಲ್ವಾ, ನೆಟ್ವರ್ಕ್, ಅದ್ರಲ್ಲಿ ತುಂಬಾ ಬಿಜಿ ಇರೋದ್ರಿಂದ ಸ್ವಲ್ಪ ಏನೋ ತಾಪತ್ರಯದಿಂದ ನಾ ತಾವು ಜಾಯಿನ್ ಆಗ್ಲಿಲ್ಲ. ಎಲ್ಲ ಕೃಷ್ಣನ್ ಪ್ರಸಾದ್ ಅಂತ ಏನ್ ಮಾಡಿದಿರಾ ಸ್ವಾಮಿ? ಏನ್ ಮಾಡಿದಿರಾ? ನೆಟ್ವರ್ಕ್ ಬೈನರಿ ಸಿಸ್ಟಮ್ ಮಾಡಿದ್ದೀನಿ. ಅದರಲ್ಲೇ ನಾವು ಪ್ರಾಡಕ್ಟ್ ಬೇಸ್ ಅಲ್ಲಿ ಹೋಗ್ತಾ ಇದ್ದೀನಿ. ನಾನೇ ಸ್ವಂತ ಮಾಡಿದ್ದೀನಿ. ಇಷ್ಟು ವರ್ಷ ಒಂದು 20 ವರ್ಷ ನೆಟ್ವರ್ಕ್ ಅಲ್ಲಿ ಇದ್ದೆ. ಇದು ನಿಮ್ದು ಓನರ್ ಇಲ್ಲ ಪಾರ್ಟ್ನರ್ಶಿಪ್? 3 ಜನ ಪಾರ್ಟ್ನರ್ ಇದ್ದೀನಿ. ಐ ಆಮ್ ದ MD ಆಫ್ ದಟ್ ಕಂಪನಿ. ಸರಿ, ಒಂದು ಮಾಡಿ ಶುರು ಆಗಿ ಎಷ್ಟು ದಿನ ಆಯ್ತು? ಇನ್ನಷ್ಟು ಪ್ರಾರಂಭ ಡಾಕ್ಯುಮೆಂಟ್ಸ್ ರೆಡಿ ಆಗ್ತಾ ಇದೆ. ನೆಕ್ಸ್ಟ್ ಮಂತ್ ಓಪನಿಂಗ್ ಇಟ್ಕೊಂಡಿದ್ವಿ. ಸರಿ, ಒಳ್ಳೇದು. ನಿಮ್ ಮನೆ ದೇವ್ರು ಯಾರು? ಕುಕುನು ಮಹಾಮಾಯೆ ಅಂತ, ಮಹಾಮಾಯೆ. ಸರಿ, ನೀವೊಂದ್ ಮಾಡಿ. ನೀವು ಇವತ್ತು ತ್ರಯೋದಶಿ, ಇವತ್ತು ಒಳ್ಳೆ ದಿವಸ ಇವತ್ತು. ಇಲ್ಲ ಅಂದ್ರೆ ತ್ರಯೋದಶಿ ಒಳ್ಳೆ ದಿವಸ ನೋಡಿ, ತಿಥಿ ಚೆನ್ನಾಗಿದೆಯಾ ಅಂತ ನೋಡಿ. ಇಲ್ಲ ಅಂದ್ರೆ ಪೌರ್ಣಮಿ ತಿಥಿ, ಶ್ರಾವಣ ಶುಕ್ಲ ಪೌರ್ಣಮಿನಲ್ಲಿ ನೀವೇನ್ ಮಾಡಿ, ಸ್ನಾನ ಮಾಡ್ಬಿಟ್ಟು ನಿಮ್ಮ ಪೂಜೆ ಗ್ರಹದಲ್ಲಿ ಕೂತ್ಕೊಂಡು ಈ ತರ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳಿ ಆ ತಾಯಿ ಹತ್ರ. ಈ ತರ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ನೀವು ನನಗೆ ಪಾರ್ಟ್ನರ್ ಆಗಿ ಬನ್ನಿ, ಸ್ವೀಕರಿಸಿ ಇದನ್ನ ಅಂತ ಹೇಳಿ ಇಬ್ರು ಏನ್ ಮಾಡಿ, ಮಾನಸಿಕವಾಗಿ ನಿಮ್ಮ ಹೃದಯದಲ್ಲಿ ಪ್ಲೈನ್ ಪೇಪರ್ ನಲ್ಲಿ ಅಗ್ರಿಮೆಂಟ್ ಮಾಡ್ಕೊಳ್ಳಿ. ನೀವು ಒಂದ್ ಕಡೆ ಸೈನ್ ಮಾಡಿ, ಆ ತಾಯಿ ಒಂದ್ ಕಡೆ ಸೈನ್ ಮಾಡ್ಲಿ. ಆಮೇಲೆ ಒಂದ್ ಅಗ್ರಿಮೆಂಟ್ ಮಾಡ್ಕೊಳ್ಳಿ, ನನ್ಗೆ ₹100 ಬಂದ್ರೆ ಇವತ್ತು ನಾನ್ ನಿಮ್ಗೆ ₹1 ಕೊಡ್ತೀನಿ ಅಂತ. ಇದು ನಾನ್ ಸುಮ್ನೆ ಹೇಳೋದು, ಅದು ನಿಮ್ ಮನಸ್ಸಿರ. ಬಟ್ ಏನ್ ಮಾಡ್ತಿರೋ ಅದು ಕೊನೆ ತನಕ ಅದಿರ್ಬೇಕು. ನಿಮ್ಗೆ 10 ಲಕ್ಷ ಬಂದ್ರೇನು ಮತ್ತೊಳ್ಬಾರ್ದು, ಅದನ್ನ ಮಾಡ್ಲೇಬೇಕು. ಆಯ್ತು, ಅದನ್ನ ಮಾಡಿ. ಖಂಡಿತ. ಕೆಲವು ದಿವಸ ಆದ್ಮೇಲೆ 1 ವರ್ಷನೋ 2 ವರ್ಷ ಸೇರಿಸಿ ಅದನ್ನ ತಗೊಂಡೋಗಿ ಏನ್ ಮಾಡಿ, ಒಂದು ಧರ್ಮ ಕಾರ್ಯಕ್ಕೆ ಯೂಸ್ ಮಾಡಿ. ಎಲ್ಲಾದ್ರೂ ಅನಾಥಾಶ್ರಮನೋ, ಬ್ಲೈಂಡ್ ಸ್ಕೂಲು, ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಈ ತರ ಜಾಗಕ್ಕೆ ಹೋಗಿ ನೀವೇ ಸ್ವಂತ ನೋಡಿ ಅಲ್ಲಿ ಏನ್ ಬೇಕು ಅಂತ. ದುಡ್ಡು ಕೊಡ್ಬೇಡಿ, ನೀವು ಆ ವಸ್ತುವನ್ನು ಖರೀದಿ ಮಾಡಿ ಅವ್ರಿಗೆ ಎಲ್ಲ ಶ್ರೀಕೃಷ್ಣ ಅರ್ಪಣ ವಸ್ತು ಅಂತ ಕೊಡಿ. ನಿಮ್ಮ ಬಿಸ್ನೆಸ್ ಚೆನ್ನಾಗಿ ಬರ್ತಿದೆ, ತಾಯಿ ನಿಮ್ಮನ್ನ ಅಭಿವೃದ್ಧಿ ಮಾಡ್ತಾಳೆ. ಮಂಗಳೂರಲ್ಲಿ ಒಬ್ರು ಪ್ರಸಾದ್ ಗುರುಜಿ ಅಂತ ನನ್ನ ಆರಾಧ್ಯ ಗುರು ಇದ್ದಾರೆ. ಅವ್ರು ಕೂಡ ಸೇಮ್ ಇದೇ ವಿಷಯ ಹೇಳಿದ್ರು. ನೀನು ನಿಮ್ಮ ಮಾಮಯ್ಯ ಹತ್ರ ಸಂಕಲ್ಪ ಮಾಡ್ಬಿಟ್ಟು
ಆ ದುಡ್ಡನ್ನ ನೀನು ಧರ್ಮ ಕಾರ್ಯಕ್ಕಾಗಿ ಉಪಯೋಗ ಮಾಡು ಅಂತಕ್ಕಂಥ ಹೌದು. ಮಾತನ್ನ ಹೇಳಿದ್ರು. ನಾನು ಮೊದ್ಲಿಂದ ಅವ್ರು ಎಲ್ಲ ಇಂಥ ಸತ್ಸಂಗ ಬರೋದಕ್ಕಿಂತ ಮುಂಚೆನೆ ನಾನು ಸ್ವಂತ ಕಷ್ಟಪಟ್ಟು ದುಡಿದ ದುಡ್ಡನ್ನೆಲ್ಲನೆ ದಾನ ಧರ್ಮ ಮದುವೆ ಮುಂಜಿ ನನ್ನ ಕೈಲಿ ಆದಷ್ಟು ನಾನು ಮಾಡ್ತಾ ಇದ್ದೆ. ಒಳ್ಳೇದು. ಆಮೇಲೆ ನಾನು ಜೀರೋ ಇದ್ದಾಗ ಕೂಡನು, ನಾನು ಕಂಪ್ಲೀಟ್ ಜೀರೋ ಇದ್ದಾಗ ಕೂಡನು ನನ್ನ ಕೈಲಾದಷ್ಟು ಸಾಲ ಮಾಡಿ ಕೆಲವೊಂದು ಒಳ್ಳೆ ಕಾರ್ಯಗಳನ್ನ ಮಾಡಿದ್ದೀನಿ. ನೋಡಿ, ಇಲ್ಲಿವರೆಗೂ ನನಗೆ ಗುರು ಅಮರ ಹೇಳೋರು ನನ್ಗೆ, ನೋಡ ನಾನು ಒಂದ್ಸತಿ ಯಾರೋ ಏನ್ ಮಾಡಿದ್ರು ಬಂದು 10,000 ರೂಪಾಯಿ ಕೊಟ್ರು ಏನೋ ವಿಷಯಕ್ಕೆ ಇಟ್ಕೊಳ್ಳಿ ಅಂತ. ಅವಾಗ ನನ್ ಮನ್ಸಿನಲ್ಲಿ ಒಂದ್ ಯೋಚನೆ ಬಂತು, ನನಗೂ ಈ ತರ ದುಡ್ಡು ಬಂದ್ರೆ ನಾನು ಕೊಡ್ಬೋದಲ್ಲ, ನಾನು ಮಾಡ್ಬೋದ ಅಂತ. ಅವ್ರು ಹೋದ್ಮೇಲೆ ಅವ್ರು ಏನ್ ಹೇಳಿದ್ರು ಗೊತ್ತಾ, ಅವರು ನೋಡು ಸತೀಶ, ನೀನು ನಿನ್ನ ಪರಿಸ್ಥಿತಿನಲ್ಲಿ ನಿನಗೆ ಹತ್ರ ಇವತ್ತು 100 ರೂಪಾಯಿ ಇದ್ರೆ ಅದ್ನಲ್ಲಿ 10 ರೂಪಾಯಿ ಕೊಡು, ಅದು ಶ್ರೀಕೃಷ್ಣ ಸ್ವೀಕರಿಸ್ತಾನೆ. ನೀನು 10,000 ರೂಪಾಯಿ ಬರ್ತಿದೆ ಅಂತ ನೀನ್ ವೆಯ್ಟ್ ಮಾಡ್ಬೇಡ, ಆ ಟೈಮು ಬರಲ್ಲ, ಆ ಕಾಲನೂ ಬರಲ್ಲ, ನೀನು ಮಾಡಲ್ಲ. ಸೊ ಇವಾಗ ನಿನ್ ಕೆಪಾಸಿಟಿ ಏನಿದೆಯೋ, ನಿನ್ ಮನಸ್ಸಿಗೆ ಏನಿದೆಯೋ ಅದನ್ನ ಕೊಟ್ಟು ಶ್ರೀಕೃಷ್ಣ ಅರ್ಪಣೆ ಹೇಳು ಅಂತ ಹೇಳಿದ್ರು. ನನ್ ಕೈಯಲ್ಲಿ ನಮ್ ತಂದೆ ತಾಯಿ ಮಾಡಿ ಹಾಕಿಕೊಟ್ಟ ದಾರಿ ಕೂಡ ಇದೆ. ನಿನ್ ಕೈಲಿ ಆದಷ್ಟು ಒಳ್ಳೇದ್ ಮಾಡು, ಯಾರಿಗೂ ಕೆಟ್ಟದ್ ಮಾಡಕ್ ಹೋಗ್ಬೇಡ. ನಿನ್ ಕೈಲಿ ಏನಾದ್ರೂ ಒಳ್ಳೇದ್ ಮಾಡಿದ್ರೆ ಒಳ್ಳೇದ್ ಮಾಡು, ಸೈಲೆಂಟ್ ಆಗಿರು ಅಂತ ಬೋಧನೆ ಮಾಡಿದ್ದಾರೆ. ನಾನು ದಾಸೋಹ ಪ್ರಿಯ, ಎಲ್ಲಾದ್ರೂ ದಾಸೋಹ ಇದೆ ಅಂದ್ರೆ ನನ್ನ ಕೈಲಿ ಆದಷ್ಟು ನಾನು ಸೇವಾ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ಏನಂದ್ರೆ ಎಲ್ಲ ಕೃಷ್ಣಾರ್ಪಣ, ಏನೇ ಮಾಡಿದ್ರು ಕೃಷ್ಣಾರ್ಪಣ ಮಸ್ತು ಅಂತ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋದ್ರು ಮಂಗಳಾರತಿ ತಟ್ಟೆಗೆ ಏನಾದ್ರು ಹಾಕಿದ್ರು ಕೂಡ ಕೃಷ್ಣಾರ್ಪಣ ಮಸ್ತು ಅಂತಾನೆ ಹಾಕೋದು. ಆ ರೀತಿ ಅಳವಡಿಸ್ಕೊಂಡಿದ್ದೀನಿ. ಮನಸ್ಸಿಗೆ ಆನಂದ ಇದೆ. ಅದನ್ನೆಲ್ಲ ಮಾಡೋದ್ರಿಂದನೇ ಇವತ್ತು ನನಗೆ 65 ರನ್ನಿಂಗ್ ಇದ್ರು ಕೂಡ ಇದುವರೆಗೂ ದವಾಖಾನೆ ಅಂದ್ರೆ ನನಗೆ ಗೊತ್ತಿಲ್ಲ. ಭಗವಂತ ಶ್ರೀಕೃಷ್ಣ ಪರಮಾತ್ಮ ನನ್ನ ಆ ರೀತಿ ನಿಮ್ಮಂತರ ಹಾರೈಕೆ ಅಮರ್ ಗುರುಗಳು ಸಿಕ್ಕಿದ್ದಾರೆ. ನಾನು ಒಬ್ಬನೇ ಅಲ್ಲ, ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಈ 3 ಪದದಿಂದ ದೂರ ಇದ್ದೀವಿ. ದವಾಖಾನೆ ಅಂತಕ್ಕಂಥ ಒಂದು ಪದದಿಂದ ಇದುವರೆಗೂ ಯಾವುದೂ ನಾವು ಮಾಡಿಲ್ಲ. ಇದಕ್ಕಿಂತ ದೊಡ್ಡ ಸಂಪತ್ತು ನನಗೆ ಬೇಕಾಗಿಲ್ಲ. ದೊಡ್ಡ ಸಂಪತ್ತು ಕೊಟ್ಟಿದ್ದಾರೆ ಕೃಷ್ಣ ಅಂತ. ಅದೇ ದೊಡ್ಡ ಭಾಗ್ಯ ನಿಮ್ಗೆ ಸಿಕ್ಕಿರೋದು. ದೊಡ್ಡ ಭಾಗ್ಯ ಬುದ್ಧಿ, ದೊಡ್ಡ ಭಾಗ್ಯ ಅಣ್ಣ, ದೊಡ್ಡ ಭಾಗ್ಯ ಅಣ್ಣ, ದೊಡ್ಡ ಭಾಗ್ಯ. ಒಳ್ಳೇದು. ಸಮಯ ಬಹಳ ತಗೊಂಡೆ, ಕ್ಷಮಾ ಮಾಡಿ. ಎಲ್ಲರೂ ಈ ಕಾರ್ಯಕ್ರಮದ ಸತ್ಸಂಗದಲ್ಲಿ ಒಳ್ಳೆ ಮಾತು ಹೇಳಿದ್ರ, ಒಳ್ಳೆ ಧರ್ಮವನ್ನು ಆಚರಿಸ್ತಾ ಇದ್ರ. ಇದು ಎಲ್ಲರಿಗೂ ಸೇರ್ಲಿ, ಎಲ್ಲರೂ ತಿಳ್ಕೊಳ್ಳಿ, ಇದನ್ನ ಸತ್ಯವನ್ನು ಹೇಳಿದಿರ, ಸತ್ಯ ತರ ನೀವು ನಡ್ಕೊಂಡಿದ್ದೀರಾ, ಅದು ಎಲ್ಲರೂ ತಿಳ್ಕೊಳ್ಳಿ ಅಷ್ಟೇ. ಧನ್ಯವಾದಗಳನ್ನ. ಶ್ರೀಕೃಷ್ಣಾರ್ಪಣ ಮಸ್ತು. ನಿಮ್ ಪಾದಕ್ಕೆ ನಮನ. ನಮೋ ನಮಃ. ಸಚಿನ್ ಅಣ್ಣ ಪವಿತ್ರ ಮಾಡಿ, ಸಚಿನ್ ಅಣ್ಣ ಅನ್ಮ್ಯೂಟ್ ಮಾಡಿ ಮಾತಾಡಿ. ಸರ್ ನಮಸ್ಕಾರ ಸರ್. ನಮಸ್ಕಾರಪ್ಪ ಸರ್, ಹೇಗಿದ್ದಾರೆ? ಆರಾಮ್? ಆರಾಮಪ್ಪ, ಹೇಳಿ ಸರ್. ಅದು ಮೊನ್ನೆ ನಿಮ್ದು ಕಲ್ಕಿ ಜಯಂತಿ ದಿವಸ ನೀವು ಹೇಳಿದ್ರಲ್ಲ ಸರ್, ನೈಟ್ ಅಮರ ಗುರುಜಿ ಹತ್ರ ರಿಕ್ವೆಸ್ಟ್ ಮಾಡಿ ಅಂತ ಹೇಳಿ ಶಂಬಲಕ್ಕೆ ಹೋಗಕ್ಕೆ. ಹಾ ಸರ್. ಸರ್, ಆ ನೈಟ್ ಬಂದು ಆ ತರ ಏನ್ ಎಕ್ಸ್ಪೀರಿಯನ್ಸ್ ಆಗ್ಲಿಲ್ಲ. ಬಟ್ ಅದ್ರ ನೆಕ್ಸ್ಟ್ ಮಾರ್ನಿಂಗ್ ಇರತ್ತಲ್ಲ ಸರ್, 4 ಗಂಟೆ ನಾನು ಹಿಂಗ 3:30 ಎದ್ದು ಮೆಡಿಟೇಷನ್ ಮಾಡ್ತೀನಿ. ಸೊ ಅದ್ರಲ್ಲಿ ಒಂದು ಫೇಸ್ ಬಂತು ಸರ್, ಒಂದು ಎಕ್ಸ್ಪೀರಿಯನ್ಸ್ ಇದು. ಸೊ ಬ್ಲೂಯಿಶ್ ಫೇಸ್ ಇತ್ತು, ಲಾಂಗ್ ಹೇರ್ಸ್, ಬ್ಲೂ ಕಲರ್ ಇತ್ತು, ಬಟ್ ಗೋಲ್ಡನ್ ಕಲರ್ ಧೋತಿ ಹಾಕಿದ್ರು ಸರ್. ವೆರಿ ಗುಡ್ ಸರ್. ಅದು ನಾನ್ ಅನ್ಕೊಂಡೆ ಕೃಷ್ಣ ಇರ್ಬೋದು ಏನೋ ಅಂತ ಹೇಳಿ. ಬಟ್ ನೀವು ಮಾರ್ನಿಂಗ್ ಒಂದು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ ವಿಡಿಯೋ ಹಾಕಿದ್ರಲ್ಲ, ಅದ್ರ ಬ್ಯಾಕ್ ಸೈಡ್ ಇತ್ತಲ್ಲ ಸರ್, ಸೇಮ್ ಅದೇ ತರ ಇತ್ತು. ಸೊ ಸರ್, ಅದ್ರಲ್ಲಿ ಇನ್ನೊಂದು ಎಕ್ಸ್ಪೀರಿಯನ್ಸ್ ಆಯ್ತು ಅದೇ ಮೆಡಿಟೇಷನ್ ಅಲ್ಲಿ. ಏನಂದ್ರೆ ನಾನು ಬೆಳಿಗ್ಗೆ ಕೂತಾಗ ಈಗ ಎವ್ರಿ ಟೈಮ್ ಬರೀ ಫೇಸ್ ಬಂದ್ ಹೋಗ್ತಾ ಇತ್ತು. ಸೊ ಇವಾಗ ಒಂದು ಸೌಂಡ್ ಬರ್ತಾ ಇತ್ತು ಸರ್ ಹಿಂದ್ಗಡೆ. ಅಂದ್ರೆ ಹೇಳ್ತಾ ಇದ್ರು, ಒಂದು ಬೆಟ್ಟ ಇತ್ತು ಸರ್, ಅಲ್ಲಿ ಸುತ್ತಲೂ ತುಂಬಾ ಜನ ಇದ್ರು, ಒಬ್ರು ಕುದುರೆ ಮೇಲೆ ಕುಂತಿದ್ರು. ಅವ್ರು ಏನ್ ಹೇಳಿದ್ರು, ಅದ್ರಲ್ಲಿ ಆ ವಿಜುವಲ್ ನೋಡ್ತಾ ಇದೀನಿ, ಹಂಗೆ ಸೌಂಡ್ ಹೇಳ್ತಾ ಇದಾರೆ, ಒಂದಿನ ಇಲ್ಲಿಂದಾನೇ ಎಲ್ಲಾರು ಬರ್ತಾರೆ. ಸೊ ಇಲ್ಲಿಂದಾನೇ ಎಲ್ಲಾರು ಇಲ್ಲಿಂದ ಬಂದು ಇದಕ್ ಬರ್ತಾರೆ ಅಂತ ಹೇಳಿ ಅಷ್ಟೇ ಒಂದು ಕನ್ನಡದಲ್ಲಿ ಇದು ಬಂತು ಸರ್. ಅದೇ ಶಂಬಲ ಗ್ರಾಮವನ್ನು ನೋಡಿರ್ತೀರ, ಆ ಪರ್ವತಗಳೆಲ್ಲ. ಇನ್ನೊಂದ್ಸತಿ ನೀವ್ ಏನ್ ಮಾಡಿ, ಯಾವಾಗ್ಲೂ ಆಸ್ಟ್ರಲ್ ಟ್ರಾವೆಲ್ ನಾವು ಹೇಳ್ತೀವಲ್ಲ, ಆ ಸಮಯದಲ್ಲಿ ಬೆಳಗ್ಗೆ ನಿಮ್ಗೆ ಗುರ್ತು ಇಲ್ಲ ಅಂದ್ರೆ ನೀವು ಸ್ನಾನ ಮಾಡುವಾಗ ತಲೆ ಸ್ನಾನ ಮಾಡಿ, ನೀರು ತಲೆ ಮೇಲೆ ಹಾಕಿ, ಆವಾಗ ನಿಮ್ಗೆ ಕೆಲವು ಸಮಯದಲ್ಲಿ ಆಸ್ಟ್ರಲ್ ಎಕ್ಸ್ಪೀರಿಯನ್ಸ್ ಮೆಮರಿ ಆಗ್ತದೆ, ಆಚೆ ಬರ್ತದೆ ನಿಮ್ಗೆ. ಓಕೆ ಸರ್, ನಮಸ್ಕಾರಪ್ಪ. ನಮಸ್ಕಾರ ಸರ್, ಥ್ಯಾಂಕ್ ಯು.
ಸರ್ ಅದೇ ಅದು ಸೌಂಡ್ ಕೇಳ್ಬೇಕಾಗಿತ್ತು ಸರ್, ಅದು ಏನು ಅಂತ ಗೊತ್ತಾಗ್ಲಿಲ್ಲ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗಿದ್ದು. ಅಲ್ಲ ಯಾರೋ ಯಾರೋ ಕನ್ನಡದಲ್ಲಿ ಯಾರೋ ಡಿವಿನಿಟಿ ಅವರು ಬಂದು ಹೋಗಿರ್ತಾರೆ ನೀವು ಧ್ಯಾನ ಮಾಡುವಾಗ. ಋಷಿಗಳು ಹಾ, ಹಾ. ಯಾವಾಗ್ಲೂ ನೀವು ಈ ಸಪ್ತರ್ಷಿ ಮಾರ್ಗ ಯಾವಾಗ ಆಚರಿಸ್ತಿರೋ ಆವಾಗ ಒಂದು ಹಾ, ಹಾ. ಋಷಿಯನ್ನು ಆಯ್ಕೆ ಮಾಡ್ತಾರೆ ಗುರುಗಳು. ಸೊ ಅವರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅವ್ರು ಕೆಲವು ಸಮಯದಲ್ಲಿ ಅವ್ರ ಪ್ರೆಸೆನ್ಸ್ ನಿಮ್ಗೆ ಈ ತರ ಸೂಚನೆ ಕೊಡ್ತಾರೆ. ಅದೇ ಸರ್, ಅದು ವಿಡಿಯೋ ತೋರಿಸ್ತಾ ಇತ್ತು, ಹಿಂದ್ಗಡೆ ಆಡಿಯೋನು ಕೇಳಿಸ್ತಾ ಇತ್ತು. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗಿದ್ದು. ಒಳ್ಳೇದಪ್ಪ. ಓಕೆ ಸರ್, ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ತೆ. ನಮಸ್ಕಾರ. ರಾಘವೇಂದ್ರ ಶಾನ್ಭಾಗನ್ನ ಅನ್ಮ್ಯೂಟ್ ಮಾಡಿ. ನಮಸ್ತೆ ಸರ್. ಈಗ ಜಾತಕ ಬರಿಬೇಕಾದ್ರೆ ಒಬ್ರು ಹೇಳ್ತಾರೆ ಇದು ಆತ್ಮ ಯಾವಾಗ ಶರೀರ ಪ್ರವೇಶ ಮಾಡುತ್ತೋ ಮಗುವಿನ ಶರೀರಕ್ಕೆ ಆವಾಗ ಮಾತ್ರ ಜಾತಕ ಬರಿಬೇಕು, ಅದು ಸರಿಯಾದ ಜಾತಕ. ಯಾವಾಗ ಶರೀರ ಧಾರಣ ಮಾಡ್ಕೊಂಡು ಮಗು ತಾಯಿಯ ಗರ್ಭದಿಂದ ಆಚೆ ಬರುತ್ತೋ ಅದು ಸರಿಯಾದ ಜಾತಕ ಅಲ್ಲ ಅಂತ ಹೇಳ್ತಾರೆ. ಇದು ಸರಿನಾ ಸರ್? ಇದು ದಯವಿಟ್ಟು ತಿಳಿಸಿ. ಯಾವಾಗ ಸೂರ್ಯನಾರಾಯಣ ಅವರೇ ನಮ್ಗೆ ಪ್ರಾಣದಾತ, ಅವ್ರು ಯಾವಾಗ ಪ್ರಾಣ ಇಂಡ್ಯೂಸ್ ಮಾಡ್ತಾರೋ ಆ ಸಮಯದಲ್ಲಿ ಆತ್ಮ ಆ ದೇಹಕ್ಕೆ ಹೋಗ್ತದೆ. ಆವಾಗ ಆ ಮಗು ಆಕ್ಟಿವ್ ಆಗಿ ಕಿರ್ಚ್ತದೆ. ಅದು ಕರೆಕ್ಟ್ ಟೈಮ್ ಆಫ್ ಬರ್ತ್. ಆ ವೂಮ್ ನಿಂದ ಆಚೆ ಬರ್ತದಲ್ಲ, ಅದು ಕರೆಕ್ಟ್ ಟೈಮ್ ಆಫ್ ಬರ್ತ್ ಇಲ್ಲ. ಅದಕ್ಕೆ ಆ ಕಾಲದಲ್ಲಿ ಏನಾಗ್ತಾ ಇತ್ತು, ಹೆರಿ ಆಗುವಾಗ ಒಬ್ರು ಜ್ಯೋತಿಷ ಆಚೆ ಕುರ್ತ್ಕೊಳ್ತಾ ಇದ್ದ. ಯಾರು ಮಿಡ್ ವೈಫ್ ನೋಡ್ತಾರೋ ಆಕೆ 3 ನಿಂಬೆಹಣ್ಣು ಇಟ್ಕೊಳ್ತಾ ಇದ್ಲು. ಯಾವಾಗ ತಲೆ ಆಚೆ ಬರ್ತದೋ ಆ ನಿಂಬೆಹಣ್ಣು ಹಾಕ್ತಾ ಇದ್ರು ಆಚೆ. ಆವಾಗ ಆ ಟೈಮ್ ನ ಅಸ್ಟ್ರಾಲಜರು ನೋಟ್ ಮಾಡ್ಕೊಳ್ತಾ ಇದ್ದ. ನೆಕ್ಸ್ಟ್ ಫುಲ್ ಬಾಡಿ ಬಂದುವಾಗ ಆವಾಗ ನಿಂಬೆಹಣ್ಣು ಹಾಕ್ತಾ ಇದ್ರು. ಆವಾಗ ಆ ಟೈಮ್ ನೋಡ್ಕೊಳ್ತಾ ಇದ್ರು. ಯಾವಾಗ ಮಗು ಜೀವ ಬಂದು ಕಿರಿಸ್ತಿದ್ರು ಆವಾಗ ಇನ್ನೊಂದು ನಿಂಬೆ ಹಾಕ್ತಾ ಇದ್ರು. ಆ ಟೈಮ್ ನೋಟ್ ಮಾಡ್ಕೊಳ್ತಾ ಇದ್ರು. ಸೊ ಈ 3 ಇಟ್ಕೊಂಡು ಅವರು ಕರೆಕ್ಟ್ ಜಾತಕ ಬರಿತಾ ಇದ್ರು. ಇದೇ ಕರೆಕ್ಟ್ ಪ್ರೊಸೀಜರ್. ಈ ಕಾಲದಲ್ಲಿ ಅದೆಲ್ಲ ಇಲ್ಲ. ಮಗು ಯಾವಾಗ ಹುಟ್ಟಬೇಕಂತ ಅವ್ರ ಏನ್ ಮಾಡ್ತಾರೆ, ಅವರೇ ಟೈಮ್ ಸೆಟ್ ಮಾಡ್ತಾರೆ, ಅವರೇ ದಿನ ಸೆಟ್ ಮಾಡ್ತಾರೆ, ಅವರೇ ತಿಥಿ ಸೆಟ್ ಮಾಡ್ಕೊಂಡು ಸಿಸೇರಿಯನ್ ಆಪರೇಷನ್ ಮಾಡ್ಕೊಂಡು ತಗೊಳ್ತಾರೆ ಮಗುನ. ಹಾಗಾಗಿ ಅದು ಸರಿಯಾಗಿರೋದಿಲ್ಲ ಅಲ್ಲ ಸರ್? ಖಂಡಿತ ಸರಿಗಿರಲ್ಲಪ್ಪ. ಸಿ ಬರ್ತ್ ಅಂಡ್ ಡೆತ್ ಇಸ್ ನ್ಯಾಚುರಲ್. ಅದು ಭಗವಂತನ ಸೃಷ್ಟಿ. ಅದು ಅದನ್ನಲ್ಲಿ ನಾವು ಆಟ ಆಡಬಾರ್ದು. ಅದು ಹೆಂಗ್ ಬರ್ಬೇಕು ಅದನ್ನ ಆ ತರ ಬರ್ಬೇಕು. ಅದು ನ್ಯಾಚುರಲ್ ಆಗಿ. ಸರ್ ಇನ್ನೊಂದು ಪ್ರಶ್ನೆ, ಇದು ನಾವು ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ತುಂಬಾ ಜನಾಗ ನಾವು ಹರ್ಟ್ ಮಾಡಿರ್ತೀವಿ, ತೊಂದರೆ ಕೊಟ್ಟಿರ್ತೀವಿ. ಸೊ ಅದನ್ನೆಲ್ಲ ಒಂದು ರೀತಿ ಶಾಪ ಆಗ ತಟ್ಟಿರ್ಬೋದು. ಸೊ ಹಾಗಾಗಿ ನಾವು ಅದನ್ನೆಲ್ಲ ತಿಳ್ಕೊಂಡು ಇವಾಗ ನಾವು ಮನಸ್ಸಿನಲ್ಲೇ ಅವ್ರನ್ನೆಲ್ಲ ಸ್ಮರಣೆ ಮಾಡಿ ಫರ್ಗಿವ್ನೆಸ್ ಕೇಳಿದ್ರೆ, ಅಂದ್ರೆ ಕ್ಷಮಾಪಣೆ ಮನಸ್ಸಿನಲ್ಲೇ ಮಾನಸಿಕವಾಗಿ ಕೇಳೋದ್ರಿಂದ ಅವ್ರು ಮಾಡಿದ್ದು ಹಿಂದೆ ಮಾಡಿರೋ ಕರ್ಮ ಎಲ್ಲ ವ್ಯಾನಿಶ್ ಆಗುತ್ತಾ ಹೇಗೆ ಅಂತ ದಯವಿಟ್ಟು ಹೇಳಿ ಸರ್. ಒಂದ್ಸತಿ ಒಂದ್ ತಪ್ಪು ಮಾಡಿದ್ಮೇಲೆ ಅದು ಕ್ಷಮೆ ಇದೆ ಅದಕ್ಕೆ. 2ನೇ ಸತಿ ಅದೇ ತಪ್ಪು ಮಾಡಿದ್ರೆ ಅದು ಪಾಪ ಕರ್ಮ ಆಗ್ತದೆ. ಆಯ್ತಾ? ಅದಾದ್ಮೇಲೆ ಇವಾಗ ನಿಮ್ಗೆ ಬುದ್ಧಿ ಬಂದಿದೆ, ನೀವು ರಿಯಲೈಸ್ ಮಾಡಿದ್ರ, ಇನ್ಮೇಲೆ ಆ ತರ ಯಾವ ಪಾಪ ಕರ್ಮಗಳು ಮಾಡಕ್ ಹೋಗ್ಬೇಡಿ. ಮುಂಚೆ ಏನ್ ಮಾಡಿದ್ರೋ ಅದು ನೀವು ಅನುಭವಿಸ್ತೀರ. ಒಂದು ಗುರುನ ಆಯ್ಕೆ ಮಾಡ್ಕೊಂಡ್ರೆ ಆ ಗುರು ಅನುಗ್ರಹದಿಂದ ಆ ಮಾಡಿದ್ದ ಪಾಪ ಕರ್ಮ ಹಿಂದೆ ಅದನ್ನ ಸ್ವಲ್ಪ ಅವರು ಕಳಿಸ್ತಾರೆ. ಅವರು ಫಾರ್ ಎಕ್ಸಾಂಪಲ್, ನೀವು ಹೋಗ್ತಾ ಇರುವಾಗ ಆಕ್ಸಿಡೆಂಟ್ ಆಯ್ತು, ನೀವು ICU ನಲ್ಲಿ ಅಡ್ಮಿಟ್ ಆಗಿರ್ಬೇಕು. ಗುರು ಅನುಗ್ರಹದಿಂದ ಅವ್ರ ಕೃಪೆಯಿಂದ ನೀವು ಜನರಲ್ ವಾರ್ಡ್ ನಲ್ಲಿ ಇರ್ತೀರಾ, ಇಲ್ಲ ಕ್ಯಾಶುಯಾಲಿಟಿ ವಾರ್ಡ್ ನಲ್ಲಿ ಇರ್ತೀರಾ. ಓಕೆ, ಥ್ಯಾಂಕ್ ಯು ಸರ್. ಸರ್ ಆಮೇಲೆ ಇನ್ನೊಂದು ಪ್ರಶ್ನೆ ಇದೆ. ಈಗ ನಾವು ದಾನ ಧರ್ಮ ಮಾಡಿದ್ರು ಮತ್ತೆ ಫಲ ಅನುಭವಿಸ್ಬೇಕು, ಮತ್ತೆ ಹುಟ್ಟಬೇಕಾಗುತ್ತೆ. ಪಾಪಕರ್ಮ ಮಾಡಿದ್ರು ಮತ್ತೆ ಅದನ್ನ ಅನುಭವಿಸ್ಬೇಕು, ಮತ್ತೆ ಹುಟ್ಟಬೇಕಾಗುತ್ತೆ. ಸೊ ಹಾಗಾಗಿ ದಾನ ಧರ್ಮ ಮಾಡಬಾರ್ದು, ಯಾಕಂದ್ರೆ ಮತ್ತೆ ಹುಟ್ಟಲೇಬೇಕಲ್ವಾ ದಾನ ಧರ್ಮ ಮಾಡಿದ್ರೆ? ಅದಕ್ಕೆ ಏನ್ ಮಾಡ್ಬೇಕು, ನೀವು ನಾನು ಯಾರು ಅಂತ ಒಳಗೆ ಹೋಗಿ ನೀವು ನಿಮ್ಮನ್ನು ಕಾಂಟೆಂಪ್ಲೇಟ್ ಮಾಡ್ಬೇಕು. ನಾನು ಯಾರು 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 ಅಂತ ತಿಳ್ಕೊಂಡ್ರೆ ಆವಾಗ ಅಲ್ಲಿ ಪ್ರಶ್ನೆ ಆನ್ಸರ್ ಬರ್ತಿದೆ. ರಮಣ ಮಹರ್ಷಿ ಹೆಂಗೆ ಮಾಡಿದ್ರು ಆ ತರ ನೀವು ಮಾಡ್ಕೊಂಡ್ರೆ ನಿಮ್ಗೆ ಜನ್ಮ ಇರಲ್ಲ. ನಿಮ್ಮ ಪಾಪನೂ ಕಳ್ದೋಗ್ತದೆ, ನೀವು ಮಾಡಿದ ಧರ್ಮನೂ ಕಳ್ದೋಗ್ತದೆ. ತುಂಬಾ ಧನ್ಯವಾದ ಸರ್. ಓಕೆ, ನಮಸ್ಕಾರಪ್ಪ. ಅಣ್ಣ ಒಂದು ಪ್ರಶ್ನೆ ಇದೆ, ಒಂದು ಅಕ್ಕ ಕೇಳಿದ್ದಾರೆ. ನಮಸ್ತೆ, ಮೆಂಟಲಿ ವೀಕ್ ಇರುವವರು ಯಾವ ತರ ಮೆಂಟಲಿ ಸ್ಟ್ರಾಂಗ್ ಆಗ್ಬಹುದು ಅಂತ ಕೇಳಿದ್ದಾರೆ. ಅವರು ವಿಲ್ ಪವರ್ ಯೂಸ್ ಮಾಡ್ಬೇಕು. ವಿಶ್ವಾಮಿತ್ರ ಅವರು ಕೊಟ್ಟಿರೋ ಒಂದು ಮಂತ್ರವನ್ನು
ಮನೋವತಿ ಮನೆಯಲ್ಲಿ ಬಂದು ತಗೊಂಡು ಅದನ್ನ 3 ಹೊತ್ತು ಆಚರಿಸಿ ಮಾಡಿದ್ರೆ ಆ ವಿಶ್ವಾಮಿತ್ರ ಮಹರ್ಷಿಯ ಅನುಗ್ರಹದಿಂದ ಅವ್ರಿಗೆ ಆತ್ಮಬಲ ಮನೋಬಲ ಬರ್ತದೆ ಅವ್ರಿಗೆ. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ ವೇಣುಗೋಪಾಲ್ ಅಣ್ಣ ಕೇಳಿದ್ದಾರೆ, ವಾಟ್ ಹ್ಯಾಪನ್ ಟು ಯುವರ್ ಫಿಂಗರ್ ಸರ್, ಯು ಹ್ಯಾವ್ ಟೈಡ್ ಎ ಬ್ಯಾಂಡೇಜ್ ಅಂತ ಕೇಳಿದ್ದಾರೆ. ಈ ಕಾಫ್ಗೆ ಯಾರೋ ಏನೋ ಈ ಅಕ್ಯುಪಂಕ್ಚರ್ ವಿದ್ಯೆ ಹೇಳಿದ್ದಾರೆ. ಅದು ನಮ್ಮ ಮನೆಯವರು ಅದನ್ನ ಇವತ್ತು ಪ್ರಯೋಗ ಮಾಡಿದ್ದಾರೆ ನಮ್ಮ ಮೇಲೆ. ಓಕೆ, ಥ್ಯಾಂಕ್ ಯು ಆ ಅಣ್ಣ. ಮೆಂತ್ಯ ಆ ಪರ್ಟಿಕ್ಯುಲರ್ ಪಾಯಿಂಟ್ ನಲ್ಲಿ ಆ ಮೆಂತ್ಯ ಇಟ್ಟು ಅದು ಪ್ಲಾಸ್ಟರ್ ಮಾಡಿದ್ದಾರೆ. ಅದೇನೋ ಅದು ಒಂಥರ ಇಟ್ ಈಸ್ ವಿದ್ಯೆ ಅದು. ಓಕೆ ಅಣ್ಣ, ಮುಂದಿನ ಪ್ರಶ್ನೆ. ಅಣ್ಣ, ಜೀವನ ಇದ್ದ ಹಾಗೆ ನಾವೋ ಅಥವಾ ನಾವು ಮಾಡಿಕೊಂಡ ಹಾಗೆ ಜೀವನನ ಅಂತ ಕೇಳಿದ್ದಾರೆ. ಇಟ್ಸ್ ಅ ಬ್ಯೂಟಿಫುಲ್ ಕ್ವೆಶ್ಚನ್. ಜೀವನ ಇದ್ದಾಗೆ ನಾವು ಮಾಡದ ಇಲ್ಲ, ರಿಪೀಟ್ ಮಾಡಿ. ರಿಪೀಟ್ ಅಣ್ಣ. ಜೀವನ ಇದ್ದ ಹಾಗೆ ನಾವೋ ಅಥವಾ ನಾವು ಮಾಡಿಕೊಂಡ ಹಾಗೆ ಜೀವನನ ಅಂತ ಕೇಳಿದ್ದಾರೆ. ನೀವು ಮಾಡಿದ ಕರ್ಮ ಅನುಸಾರ ಆ ಫಲ ಅನುಸಾರ ನಿಮ್ ಜೀವನ ಈ ಬರ್ತ್ ನಲ್ಲಿ ಬಂದಿದೆ. ನೀವು ಒಳ್ಳೆ ಕರ್ಮ ಸತ್ಸಂಗ ಜನ್ಮದಲ್ಲಿ ಏನೇನ್ ಮಾಡಿದ್ರೋ ಆ ಒಂದು ಫಲದಿಂದ ನೀವು ಗುರು ಅಮರ ಅವರು ಸಂಪರ್ಕ ಮಾಡಿದ್ದೀರ. ಸೊ ಇದರಿಂದ ನಿಮ್ಗೆ ಆ ಜೀವನದಿಂದ ಮುಕ್ತಿ ಸಿಗ್ತದೆ. ನೀವು ತಿಳ್ಕೊಂಡಿದ್ದೀರಾ ನಿಜ ಏನು, ನೀವ್ ಎಲ್ಲಿಂದ ಬಂದ್ರಿ, ಏಕೆ ಬಂದ್ರಿ, ಏನು ಮಾಡ್ತಾ ಇದ್ದೀರಾ, ಹೆಂಗೆ ಇಲ್ಲಿಂದ ವಾಪಸ್ ಹೋಗೋದಂತ ಈ ನಿಜ ಅಂಶ ನಿಮ್ಗೆ ಬಂದಿದೆ. ಯಾಕೆ ಅಂದ್ರೆ ಇದು ಯು ಆರ್ ಗೋಯಿಂಗ್ ಟು ಎ ಸ್ಪಿರಿಚುವಲ್ ಸ್ಕೂಲ್, ಲೈಕ್ ಯು ಆರ್ ಗೋಯಿಂಗ್ ಟು ನಾರ್ಮಲ್ ಸ್ಕೂಲು, LKG UKG ಆ ತರ ಯು ಗೋ ಆನ್ ಅಪ್ವರ್ಡ್ಸ್ ದ ಮೆಟೀರಿಯಲ್ ಸ್ಕೂಲ್. ಈ ಸ್ಪಿರಿಚುವಲ್ ಸ್ಕೂಲ್ ನಲ್ಲೂ ಎಷ್ಟೋ ಜನ್ಮದಿಂದ ನೀವು ಸ್ಪಿರಿಚುವಲ್ ಸಾಧನೆ ಮಾಡ್ತಾ ಮಾಡ್ತಾ ಬಂದಿದ್ರ. ಈಗ ಕೊನೆಯಲ್ಲಿ ಒಂದು ಗ್ರಾಜುಯೇಷನ್ ಬಂದಿದ್ರ, ಅಲ್ಲಿ ನಿಮ್ಗೆ ನಾಲೆಡ್ಜ್ ಬಂದಿದೆ. ನೀವು ಹೆಂಗೆ ನೀವು ಇಲ್ಲಿಂದ ವಾಪಸ್ ನಿಮ್ಮ ಮನೆಗೆ ಹೋಗ್ಬೇಕು ಪರಬ್ರಹ್ಮ ಲೋಕಕ್ಕೆ ಅಂತ. ಅದಕ್ಕೆ ಗುರು ಅಮರ ಅವರು ನಿಮ್ಗೆ ಸಿಕ್ಕಿದ್ದಾರೆ. ಅವರಿಂದ ನೀವು ಆ ದಾರಿ ತಕೊಂಡು ನೀವು ವಾಪಸ್ ಹೋಗ್ಬೋದು, ನಿಮ್ ಜೀವನ ಮುಕ್ತಿ ತಗೋಬಹುದು. ಧನ್ಯವಾದಗಳನ್ನ. ಈಗ ಗ್ಯಾಲರಿ ಮೋಡಲ್ ಇದೀವಿ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೈ ಎತ್ತಿ ವಿಡಿಯೋದಲ್ಲಿ. ಕವಿತಾ ಅಕ್ಕ, ಅನ್ಮ್ಯೂಟ್ ಮಾಡಿ ಅಕ್ಕ. ನಮಸ್ತೆ ಸತೀಶ್ ಅಣ್ಣ. ನಮಸ್ಕಾರಮ್ಮ. ಸತೀಶ್ ಹೇಳಿ. ಅದೇ ನಮ್ಮ ಮಗನಿಗೆ ಇದು ಮುಂದಿನ ವರ್ಷ ಕಂಟಕ ಇದೆ ಅಂತ ಹೇಳಿದ್ದಾರೆ. ಮತ್ತೆ ಮೃತ್ಯುಂಜಯ ಹೋಮದಲ್ಲಿ ಭಾಗವಹಿಸಿ ಅಂತ ಹೇಳಿದ್ದಾರೆ. ಇವಾಗ ನಾನು ಅದೇ ಹೋಮ ಇವಾಗ ನಡೆಯಲ್ಲ ಅಂತ ಹೇಳಿದ್ರಲ್ಲ ಅಣ್ಣ ನೀವು. ಎಷ್ಟು ವಯಸ್ಸಿದೆ ಅದಕ್ಕೆ ಇವಾಗ ಅವ್ರಿಗೆ? ಅವನಿಗೆ 9 ವರ್ಷ. ಇವನೇ 9 ವರ್ಷ ಇದೆ. ಅಲ್ಲಮ್ಮ, ನೀವು ಕರೆಕ್ಟ್ ಆಗಿದ್ಯಾ ಹರಸ್ಕೋಪ್ ಅವ್ರದ್ದು ಜಾತಕ ಗೊತ್ತಿಲ್ಲ ಕರೆಕ್ಟ್ ಆಗಿ ಬರ್ದಿದ್ದೀರಾ? ಗೊತ್ತಿಲ್ಲ ಸತೀಶ್ ಅಣ್ಣ, ಅವ್ರ ಹಂಗೆ ನೋಡಿ ಹೇಳಿರೋದಷ್ಟೇ. ಮತ್ತೆ ನೋಡಿ ಹೇಳಿದ ಹೆಂಗಮ್ಮ ನಾವು ತಗೋಬೇಕಾಗುತ್ತದೆ. ಇವಾಗ ನಮ್ಮಲ್ಲಿ ಒಬ್ರು ಮುಂಚೆ ಶಂಕರಪ್ಪ ಗೆಜ್ಜೆ ಅಂತ ಇದ್ದಾರೆ. ಅವ್ರು ಕೆಲವು ವಿದ್ಯೆಗಳು ಕಲ್ತ್ಕೊಂಡಿದ್ದಾರೆ. ಅವ್ರ ನಂಬರ್ ತಗೊಳ್ಳಿ ಪವಿತ್ರದಿಂದ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಅವ್ರ ಕೆಲವು ವಿದ್ಯೆಗಳು ಕಲ್ತ್ಕೊಂಡಿದ್ದಾರೆ, ಧರ್ಮ ಕಾರ್ಯಕ್ಕೆ ಮಾಡ್ತಾರೆ. ಅವ್ರನ್ನ ಮೀಟ್ ಮಾಡಿ ಅವ್ರು ನಿಮ್ಗೆ ಸೊಲ್ಯೂಷನ್ ಕೊಡ್ತಾರೆ. ಆಮೇಲೆ ಇನ್ನೊಂದು ಏನ್ ಮಾಡಿ, ನಿಮ್ ಮಗುಗೆ ಆ ಮೃತ್ಯುಂಜಯ ಮಂತ್ರವನ್ನು ಉಪದೇಶ ಮಾಡಿಸಿ. ಯಾವ್ದಾವ್ದು ಶಿವನ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ 500 ಹತ್ರ ಅವ್ರಿಗೆ ದಕ್ಷಿಣೆ ಕೊಟ್ಬಿಟ್ಟು ಒಂದು ಎಲೆ ಅಡಿಕೆ, ವಿಳಿದ ಎಲೆ, ಅಡಿಕೆ, ತೆಂಗಿನಕಾಯಿ, ಬಾಳೆಹಣ್ಣು, ಒಂದು ವಸ್ತ್ರ ಇಟ್ಟು ಒಂದು ದಕ್ಷಿಣೆ ಇಟ್ಟು ಕೊಟ್ಬಿಟ್ಟು ಆ ಮೃತ್ಯುಂಜಯ ಮಂತ್ರವನ್ನು ಅವ್ರಿಗೆ ಉಪದೇಶ ಮಾಡಿ. ಅದನ್ನ ಡೈಲಿ ನಿಮ್ ಮಗ ಬಂದ್ಬಿಟ್ಟು ಬೆಳಿಗ್ಗೆ 108 ಟೈಮ್ಸ್, ಸಾಯಂಕಾಲ 108 ಟೈಮ್ಸ್ ಹೇಳಿ ಶ್ರದ್ಧೆ ಭಕ್ತಿಯಿಂದ. ನೆಕ್ಸ್ಟ್ ನಾನು ಹೇಳಿದಂಗೆ ಇವ್ರು ಶಂಕರಪ್ಪ ಅವ್ರನ್ನ ಹೋಗಿ ಮೀಟ್ ಮಾಡಿ ಅವ್ರ ದಾರಿ ನಿಮ್ಗೆ ತೋರಿಸ್ತಾರೆ. ನಮಸ್ಕಾರ. ಅಣ್ಣ, ಯಾರಾದ್ರೂ ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಗ್ಯಾಲರಿ ಮೋಡಲ್ ಇದೀವಿ. ಅರ್ಜುನ್ ಅಣ್ಣ, ಅನ್ಮ್ಯೂಟ್ ಮಾಡಿ. ಸರ್ ನಮಸ್ತೆ. ನಮಸ್ತೆ ಸರ್. ಹೇಳಿ. ಶಿರ್ಡಿ ಸಾಯಿಬಾಬಾ ಅವ್ರ ಬಗ್ಗೆ ಒಂಚೂರು ನೀವು ಇಫ್ ಯು ಕ್ಯಾನ್ ಹೈಲೈಟ್. ಅಲ್ಲ, ಅವ್ರು ಬಂದು ಜಮದಗ್ನಿ ಮಹರ್ಷಿ ಸಾಕ್ಷಾತ್. ಓಕೆ. He is the incarnation of Jagadagni Maharishi, and Jamadagni Maharishi is the Amsa of Ishvara himself. ಓಕೆ. ಅಂಡ್ ಸರ್ ಇದು ಅವರೇ ಪುಟ್ಟಪರ್ತಿ ಸಾಯಿ ಬಾಬಾಗ್ ಬಂದ್ರು. ನೆಕ್ಸ್ಟ್ ಅವ್ರು ಬಂದು ಧರ್ಮ ಸಾಯಿಗೆ ಬರ್ತಾರೆ.
ಅದಕ್ಕೆ ನೆಕ್ಸ್ಟ್ ಪ್ರೇಮ ಸಹಾಯಕ್ಕೆ ಬರ್ತಾರೆ. ಓಕೆ ಸರ್, ಈಗ ಏನು ಕಲಿಯುಗದಲ್ಲಿ ಏನು ಯಾವ ಫೇಸ್ ಅಲ್ಲಿ ನಾವು ಇದೀವಿ, ಈ ನಾವು ಒಂದು ಫೇಸ್ ಅಲ್ಲಿ ಕಲಿಯುಗದಲ್ಲಿ ಇಲ್ಲ. ಸಾರಿ, ವಿ ಆರ್ ನಾಟ್ ಇನ್ ದ ಕಲಿಯುಗ, ವಿ ಆರ್ ಇನ್ ದ ಸಂಧಿಕಾಲ ಆಫ್ ಕಲಿಯುಗ ಅಂಡ್ ಸತ್ಯುಗ. ಓಕೆ, ಟ್ರಾನ್ಸಿಷನ್ ಪೀರಿಯಡ್ ಅಲ್ಲಿ ನಾವು ಇದೀವಿ ಅಂತ ನೀವು ಹೇಳ್ತಾ ಇರೋದು. 432 years transition period, of which 50 years have elapsed. ಸೊ ದ ಬೆಸ್ಟ್ ಥಿಂಗ್ ಟು ಡೂ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಅಂದ್ರೆ ನಾನು ಇವತ್ತಿನ ಸ್ಥಿತಿಯಲ್ಲಿ ಹೇಳ್ತಾ ಇರೋದು, ನಾವು ಫಾರ್ ಕಾಮನ್ ಫೋಕ್ಸ್, ನಾವು ವಿ ಹ್ಯಾವ್ ಟು ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಹೋದ್ರೆ ನಮ್ಗೆ ಸ್ವಲ್ಪ life ಅಲ್ಲಿ ಸ್ವಲ್ಪ ಸಿಂಪಲ್ ಲಿವಿಂಗ್ ಇಸ್ ಬೆಟರ್. ಹೈ ಥಿಂಕಿಂಗ್ ಬಿಟ್ಬಿಡಿ, ಗೆಟ್ ಎ ಗುಡ್ ಗುರು, get his advice, follow the dhyana portion what he gives. That is good. No high thinking at all. Forget about, as far as possible, try not to think or get into the thought waves. ಓಕೆ That you get a guru who will impart you the best knowledge for the current age. ಓಕೆ Namaskar. ಓಕೆ ಸರ್, ಥ್ಯಾಂಕ್ ಯು. ಧನ್ಯವಾದಗಳನ್ನ. ಈಗ ಗ್ಯಾಲರಿ ಮೋಡಲ್ಲಿ ಇದೀವಿ. ಬೇರೆ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೈ ಎತ್ತಿ ವಿಡಿಯೋದಲ್ಲಿ. ಓಕೆ, ಶಂಕರಪ್ಪ ಅಣ್ಣ ಅನ್ಮ್ಯೂಟ್ ಮಾಡಿ ಮಾತಾಡಿ ಅಣ್ಣ. ನಮಸ್ಕಾರ ಅಣ್ಣ. ಈಗ ನಾನು ಏನು ನಮಸ್ಕಾರ. ಅಮರ್ ಗುರುಗಳದ್ದು ಧ್ಯಾನ 3 ತಿಂಗಳದ್ದು ಏನ್ ಮಾಡ್ತಾ ಇದ್ದೇನೆ ಎವ್ರಿ ಮಂತ್, ತಾವು ಮಾರ್ಗದರ್ಶನ ಕೊಟ್ಟಿದ್ದೀರಿ. ಸ್ಟಾರ್ಟಿಂಗ್ ಅಲ್ಲೇ ಪ್ರತಿಯೊಂದು ಚಕ್ರಕ್ಕೂ ನಾನು 1.5-2 ತಿಂಗಳವರೆಗೂ ಭಯಂಕರ ಕಾನ್ಸಂಟ್ರೇಷನ್ ಬರ್ತದೆ. ತದನಂತರ ಸ್ವಲ್ಪ ಗ್ಯಾಪ್ ಆಗೋದು, ಸಮಯದ ಅಭಾವ ಅಥವಾ ನನಗೆ ಒಂಥರ ಆಲೋಚನೆ ಆಗೋದು. ಕೆಲವು ದಿನ 90 ದಿವಸ ಇದ್ದಿದ್ದು 120 days ಆಗ್ತಾ ಇದೆ. ಅದಕ್ಕೆ ನನ್ ತಪ್ಪ ಅಥವಾ ಕಾರಣ ಏನಂತ ಗೊತ್ತಾಗ್ಲಿಲ್ಲ ಅಣ್ಣ. ತಪ್ಪು ನಿಮ್ದೇ ಇದೆ. ಒಂದು ಕಮಿಟ್ಮೆಂಟ್ ಇರಬೇಕು. ಇದನ್ನ ಫಿನಿಶ್ ಮಾಡಬೇಕು. 30 days ಅಂದ್ರೆ 30 days ಮಾಡ್ಲೇಬೇಕು. ಯಾವ್ದೇ ಕಾರಣಕ್ಕೂ ನಮ್ಮಲ್ಲಿ ಲೇಜಿನೆಸ್ ಇರಬಾರ್ದು. ಅದು ನಾಳೆ ನೋಡೋಣ ಅಂತ ಇರಬಾರ್ದು. ಸ್ಪಿರಿಚುವಲಿಸಮ್ ನಲ್ಲಿ ಗುರು ಅಮರ ಅವರು ಹೇಳಿದ್ದು ಟೈಮ್ ಅಂಡ್ ಪ್ಲೇಸ್ ಅಂಡ್ ಕಮಿಟ್ಮೆಂಟ್ ಶುಡ್ ಬಿ ಪರ್ಫೆಕ್ಟ್. ಅದನ್ನ ಕನ್ಸಿಸ್ಟೆಂಟ್ ಆಗಿ ನಾವು ಫಾಲೋ ಮಾಡ್ಬೇಕು. ಆವಾಗ ನಿಮ್ಗೆ ಸ್ಪಿರಿಚುವಲ್ ಸಾಧನೆ ನಿಮ್ಗೆ ಕೈ ಕೊಡ್ತದೆ. ನಿಮ್ಗೆ ನಮಸ್ಕಾರ. ಧನ್ಯವಾದಗಳು ಅಣ್ಣ. ಕೃಷ್ಣಾರ್ಪಣ. ನಿಮ್ಮ ಪರ್ಮಿಷನ್ ಕೇಳದೆ ನಾನು ಯಾರಿಗೋ ನಿಮ್ಮನ್ನ ರೆಕಮೆಂಡ್ ಮಾಡಿದೀನಿ. ಅವ್ರು ಅಯ್ಯೋ ಖಂಡಿತ ಅಣ್ಣ, ಸಮಾಜ ಸೇವೆಗಾಗಿ ನಾ ಇದ್ದೀನಿ. ಅವ್ರಿಗೆ ಎಷ್ಟೇ ದೂರ ಇರ್ಲಿ ಹತ್ರ ಇರ್ಲಿ, ಫೋನ್ ನಲ್ಲಿ ಆದ್ರೂ ಬಂದ್ರೆ ಬೇರೆ ಫೋನ್ ಮಾಡಿದ್ರು ಅದ್ರಲ್ಲಿ ನಾನು ರೆಮಿಡಿ ಹೇಳ್ತೀನಿ. ಹೇಳಿದೀನಿ ನಿಮ್ ಬಗ್ಗೆ. ಸೊ ಅವ್ರು ಖಂಡಿತ ಬಂದ್ರೆ ಅಣ್ಣ, ದಯವಿಟ್ಟು ಖಂಡಿತ. ನಿಮ್ ಕಡೆಯಿಂದ ಒಂದು ಉಪಕಾರ ಮಾಡಿ ಅವ್ರಿಗೆ. ಯಾವುದೇ ಸಮಸ್ಯೆ ಇದ್ರು ನಮ್ಮ ಆರಾಧ್ಯ ದೇವ ಅದಕ್ಕೆ ಪರಿಹಾರ ಕೊಡ್ತಾನೆ, ನಾನಲ್ಲ. ಕೃಷ್ಣ ಪರಮಾತ್ಮ ನಂಗೆ ದಾರಿ ತೋರಿಸ್ತಾನೆ. ಬರೀ ಫೋನ್ ನಲ್ಲೇ ಮಾತಾಡಿದ್ರೆ ಸಾಕು, ನನ್ನ ಹತ್ರ ಬರ್ಬೇಕು ಅಂತ ಏನಿಲ್ಲ. ಸರಿ ಶಂಕರಪ್ಪ ಅವರೇ, ನಮಸ್ಕಾರ. ಧನ್ಯವಾದಗಳು ಅಣ್ಣ. ನೀವು ನನ್ನ ಮೇಲೆ ಇರ್ತಕ್ಕಂತ ಒಂದು ಪ್ರೀತಿ ವಿಶ್ವಾಸಕ್ಕೆ ಅನಂತ ಧನ್ಯವಾದಗಳು. ಕೃಷ್ಣ ಅರ್ಪಣ ಮಸ್ತು. ಆಯ್ತು, ನಮಸ್ಕಾರ. ಅಣ್ಣ, ಮುಂದಿನ ಪ್ರಶ್ನೆ. ನಾವು ಯಾವುದೇ ತಪ್ಪು ಮಾಡದೇ ಇದ್ದರೂ ನಮ್ಮ ಬಗ್ಗೆ ಯಾರಾದ್ರೂ ತಪ್ಪು ತಿಳಿದರೆ ನಮಗೆ ಕರ್ಮ ಬರುತ್ತಾ ಅಂತ ಕೇಳಿದ್ದಾರೆ. ಇಲ್ಲ, ಅದನ್ನ ಇಗ್ನೋರ್ ಮಾಡ್ಬಿಡಿ. ಶ್ರೀ ಕೃಷ್ಣ ಅರ್ಪಣ ಮಸ್ತು ಅಂತ ಯಾವ್ದು ಬರಲ್ಲ. ಓಕೆ, ಇವಾಗ ನನ್ ಮೇಲೆನೆ ಎಷ್ಟೋ ಅಪ್ಪನಿಂದ ಹೇಳ್ತಾ ಇದಾರೆ, ಅಪ್ಪನಿಂದ ಹೇಳಿದ್ದಾರೆ, ಅಪ್ಪನಿಂದ ಹೇಳ್ತಾ ಇದ್ದಾರೆ, ಅಪ್ಪನಿಂದಗಳು ಹೇಳ್ಬಹುದು. ಆದ್ರೆ ನನ್ನ ಸೇವೆ, ನನ್ ಗುರು ಅಮರ ಅವರು ಎಲ್ಲರಿಗೂ ಬರ್ಬೇಕು. ಅವ್ರ ಅನುಗ್ರಹ, ಅವ್ರ ಆಶೀರ್ವಾದ ಎಲ್ಲರಿಗೂ ಸಿಕ್ಕಬೇಕಂತ ನಂದು ಒಂದೇ ಒಂದು ಉದ್ದೇಶ. ದಟ್ ಈಸ್ ಮೈ ಗೋಲ್. ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆ. ಅಣ್ಣ, ಒಂದು ಮನೆಯಲ್ಲಿ ಒಂದು ವುಮೆನ್ ಮಂತ್ಲಿ ಸೈಕಲ್ ಅಲ್ಲಿ ಇರುವಾಗ ಆ ಕುಟುಂಬದಲ್ಲಿ ಬೇರೆಯವರು ದೇವಸ್ಥಾನಕ್ಕೆ ಹೋಗ್ಬಹುದಾ ಅಂತ ಕೇಳಿದ್ದಾರೆ. ಧಾರವಾಳಕ್ಕೆ ಹೋಗ್ಬೋದಮ್ಮ. ಅವ್ರನ್ನ ಅಂಟ್ಕೋಬಾರ್ದು. ಅರ್ಶಿನ ನೀರು ತಲೆ ಮೇಲೆ ಹರಿ ಓಂ ಅಂತ 3 ಸತಿ ಹೇಳಿ ಪ್ರೋಕ್ಷಣೆ ಮಾಡ್ಕೊಂಡು ಆ ಶ್ಲೋಕ ಇದೆಯಲ್ಲ, ಅಪವಿತ್ರ ಪವಿತ್ರವ ಸರ್ವ ಅವಸ್ಥಾ ಗತೋಪಿ ವಿಸ್ಮರೇತ ಪುಂಡರೀಕಾಕ್ಷಂ ಸಭಾಯ ಅಭ್ಯಂತ ಶುಚಿಭೂತಿ ಅಂತ, ಅದು ಕಂಪ್ಲೀಟ್ ಇದೆ ಪವಿತ್ರ. ಅದು ಹೇಳ್ಬಿಟ್ಟು ಅವರು ಶ್ರೀ ಕೃಷ್ಣಾರ್ಪಣ ನಮಸ್ತೆ ಅಂತ ಹೇಳ್ಬಿಟ್ಟು ಹೋಗ್ಬೋದು ದೇವಸ್ಥಾನ. ಓಕೆ, ಧನ್ಯವಾದಗಳು ಅಣ್ಣ. ಶಶಿರೇಖಾ ಅಕ್ಕ, ಅನ್ಮಿಟ್ ಮಾಡಿ. ಓಕೆ, ಮಧು ಅಣ್ಣ, ನೀವು ಅನ್ಮ್ಯೂಟ್ ಮಾಡಿ. ಅವ್ರ ಟೈಮ್ ತಗೋತಾ ಇದ್ದಾರೆ, ಮಾತಾಡಿ ಅಣ್ಣ.
ಸರ್, ಇವಾಗ ಭಗವಂತನ ಲೀಲೆಗಳನ್ನ ನಾವು ಪುಸ್ತಕದಲ್ಲಿ ಓದ್ತಾ ಇದೀವಲ್ಲ, ಅದ್ ನಿಜವಾಗ್ಲೂನುವೆ ಆಗಿರೋ ಘಟನೆಗಳನ್ನ ನೋಡ್ಬೇಕು ಅಂತಂದ್ರೆ ಆಜ್ಞಾ ಚಕ್ರ ತೆಗ್ದೋಗ ಆಗಿರೋ ಘಟನೆಗಳು ಪುಸ್ತಕಗಳಲ್ಲಿ ಏನ್ ಕೊಟ್ಟಿರ್ತಾರೋ ನಾವ್ ಅದನ್ನ ಕಣ್ಣಾರೆ ನೋಡ್ಬೋದಾ ಸರ್? ಆಜ್ಞಾ ಚಕ್ರದ 3ನೇ ಕಣ್ ತೆಗ್ದಾದ್ಮೇಲೆ? ಅದು 3ನೇ ಕಣ್ಣು ಸಾಮಾನ್ಯವಾಗಿ ಯಾರಿಗೂ ತೆಗಿಯಲ್ಲಪ್ಪ ಅದು. ಇಟ್ ಈಸ್ ಇಂಪಾಸಿಬಲ್. Don't go by any YouTube channels telling that. It is not. One who goes into samadhi, into the Turyatita stage and beyond that, then the third eye opens. Then you can see whatever you want. Okay. You can request the Bhagavanta and he will give you the Leela, whatever you want. For example, Jayadeva Anta, there was a great devotee of Sri Krishna. After a very long time of pursuant devotion, Sri Krishna appeared to him and Sri Krishna asked, "What is it you want from me?" Then Jayadeva tells, "All I want is to see the Bala Leela of yours, which is the most wonderful of your avatara." Sri Krishna gives him the vision, opens his third eye, then he sees Krishna's Bala Leela. That's how it is. ಥ್ಯಾಂಕ್ ಯು ಸರ್. ನಮಸ್ಕಾರ. ಅಣ್ಣ, ಒಂದ್ ಪ್ರಶ್ನೆ ಇದೆ. ಡ್ಯೂರಿಂಗ್ ವರಮಹಾಲಕ್ಷ್ಮಿ ಪೂಜಾ ವಿ ಟೈ ಎ ಯೆಲ್ಲೋ ಥ್ರೆಡ್. ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ದಟ್ ಅಂತ ಕೇಳಿದ್ದಾರೆ. ಅಲ್ಲ, ಅದಕ್ಕೆ ಒಂದು ರೀಸನ್ ಇದೆ ಮಾ. ಅದು ಟೈಮ್ ಇಲ್ಲ, ಇನ್ನೊಂದ್ಸತಿ ನಾವು ಹೇಳ್ತೀವಿ ಅದ್ರ ಬಗ್ಗೆ. ಈಗ ಆಲ್ಮೋಸ್ಟ್ ಇಟ್ ಇಸ್ ಓವರ್. ಇಟ್ ಇಸ್ ಎಸ್ ಅಣ್ಣ. ಓಕೆ ಅಣ್ಣ, ಇನ್ನೊಂದು ಪ್ರಶ್ನೆ. ಅಣ್ಣ, 90 ಡೇಸ್ ಧ್ಯಾನದಲ್ಲಿ ಗ್ಯಾಪ್ ಆದಾಗ ನೆಕ್ಸ್ಟ್ ಅದನ್ನ ಈ ಧ್ಯಾನದ ಟೈಮ್ ನ ಕವರ್ ಮಾಡ್ತೀವಿ 90 ಡೇಸ್ ಅಲ್ಲಿ, ಕಂಪ್ಲೀಟ್ ಆಗುತ್ತೆ ಅಲ್ವಾ ಅಂತ ಅವ್ರು ಕೇಳ್ತಾ ಇದ್ದಾರೆ. ಅಲ್ಲ, 90 ಡೇಸ್ ನಲ್ಲಿ ನೀವು ಫಾರ್ ಎಕ್ಸಾಂಪಲ್ 5 ಡೇಸ್ ಸ್ಕಿಪ್ ಮಾಡಿದ್ರೆ ನೀವು ಕಂಟಿನ್ಯೂ ಮಾಡಿ ಫಾರ್ ಅನದರ್ 5 ಡೇಸ್, 95 ಡೇಸ್. ಯು ಹ್ಯಾವ್ ಟು ಮೇಕ್ ಇಟ್ ಅಪ್ ಟೋಟಲಿ 90 ಡೇಸ್ ಗಿವನ್ ಅಷ್ಟೇ. ಇದಕ್ಕೆ ಏನು ಹೇಳಿದ್ರು ನಮ್ ಗುರು ಅಮರ ಅವರು, ಈ ಎಕ್ಲಿಪ್ಸಸ್ ಬರ್ತದಲ್ಲ ಆ ಸಮಯದಲ್ಲಿ ಯು ಹ್ಯಾವ್ ಟು ಡೂ ದ ಧ್ಯಾನ, ಎಸ್ಪೆಷಲಿ ದ ಮಿಡಲ್ ಪೋರ್ಷನ್. ಆವಾಗ it will equalize all the leftover gaps in your dhyana portion. ಧನ್ಯವಾದಗಳು ಅಣ್ಣ. ಇನ್ನೊಂದು ಪ್ರಶ್ನೆ ತಗೋತೀನಿ ಲಾಸ್ಟ್. ಅಣ್ಣ, is there any method of meditation given by Guru Amara to go back to Parabrahma Loka? ಸಪ್ತರ್ಷಿ ಮಾರ್ಗ ಇದೆಯಲ್ಲಮ್ಮ, ಕೊಟ್ಟಿದ್ದಾರಲ್ಲಮ್ಮ ಅವರು, ಅದನ್ನ ಆಚರಿಸಿದ್ರೆ ಯು ಕ್ಯಾನ್ ಗೋ ಬ್ಯಾಕ್ ಟು ಪರಬ್ರಹ್ಮ. ಓಕೆ, ಧನ್ಯವಾದಗಳು ಅಣ್ಣ. ಈಗ ವಿ ಹ್ಯಾವ್ ವೆರಿ ಲೆಸ್ ದ್ಯಾನ್ ಅ ಮಿನಿಟ್, ಸೊ ಎಲ್ಲರಿಗೂ ಒಂದು ಮೆಸೇಜ್ ಹೇಳಿ ಅಣ್ಣ. ವಿ ಹ್ಯಾವ್ ಲೆಸ್ ದ್ಯಾನ್ ಅ ಮಿನಿಟ್. ಮೆಸೇಜ್ ಏನಮ್ಮ, ವಿ ಹ್ಯಾವ್ ಟು ಹ್ಯಾವ್ ಎ ಗುರು, ಎ ಪರ್ಫೆಕ್ಟ್ ಗುರು who gives you the real knowledge. Accept him as your guru, surrender to him unconditionally and follow in his instructions manasa vacha kaya with shraddha, bhakti and ekagrata. You will achieve your goal. Go back to Parabrahma Loka in this birth itself, and also you will have the darshan of Bhagwan Kalki when he comes out of Shambhala. ಧನ್ಯವಾದಗಳಣ್ಣ. ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಕೃಷ್ಣ ಅರ್ಪಣಮಸ್ತು. ಕೃಷ್ಣಾರ್ಪಣಂ. ಕೃಷ್ಣಾರ್ಪಣಮಸ್ತು. ಕೃಷ್ಣಾರ್ಪಣಂ.